ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜನವರಿ 6ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾಸ್ ಪ್ಲಾನ್ ಟು ಡೆವಲಪ್ ಗ್ರೀನ್ ಹೈಡ್ರೋಜನ್. ಸಾಮಾನ್ಯಾಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಂದಿನ ದಿ ಹಿಂದೂವಿನಲ್ಲಿ ಹಲವಾರು ಆರ್ಟಿಕಲ್ಸ್ಗಳನ್ನು ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ನ ಕುರಿತಂತೆ ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕನ್ನು ನಾವು ವಿಸ್ತೃತವಾಗಿ ಅಧ್ಯಯನ ಮಾಡೋಣ. ಯೂನಿಯನ್ ಗವರ್ಮೆಂಟ್ ಅನ್ನುವಂಥದ್ದು ಈಗ 19,744 ಕೋಟಿ ರೂಪಾಯಿಗಳನ್ನು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗಾಗಿ ಅಪ್ರೂವ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಗ್ಲೋಬಲ್ ಹಬ್ಬನ್ನಾಗಿ ಮಾಡುವಂಥದ್ದು, ಗ್ರೀನ್ ಹೈಡ್ರೋಜನನ್ನು ಬಳಕೆ ಮಾಡೋದಕ್ಕೆ, ಅದನ್ನು ಉತ್ಪಾದನೆ ಮಾಡೋದಕ್ಕೆ ಮತ್ತು ಅದನ್ನು ರಫ್ತು ಮಾಡೋದಕ್ಕೆ ಅಂತ ಹೇಳಿ ಈ 3 ವಿಚಾರಗಳಿಗೆ ಭಾರತವನ್ನು ಗ್ಲೋಬಲ್ ಹಬ್ಬನ್ನಾಗಿ ಮಾಡುವಂಥದ್ದೇ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಹಾಗಾದರೆ ಏನಿದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್, ಏನರ ಬಗ್ಗೆ ಮಾತನಾಡುತ್ತೆ ಅನ್ನೋದೇ ಆದರೆ, ಇದು ಗ್ರೀನ್ ಹೈಡ್ರೋಜನಿನ ಕಮರ್ಷಿಯಲ್ ಪ್ರೊಡಕ್ಷನನ್ನು ಮಾಡುವಂಥವರಿಗೆ ಇನ್ಸೆಂಟಿವೈಸ್ ಮಾಡುವಂಥ ಒಂದು ಯೋಜನೆಯಾಗಿದೆ. ಹಾಗೆಯೇ ಭಾರತವನ್ನು ಗ್ರೀನ್ ಹೈಡ್ರೋಜನ್ನ ವಿಚಾರದಲ್ಲಿ ನೆಟ್ ಎಕ್ಸ್ಪೋರ್ಟರನ್ನಾಗಿ ಮಾಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆಯು ಡಿಮ್ಯಾಂಡ್ ಕ್ರಿಯೇಷನ್, ಪ್ರೊಡಕ್ಷನ್, ಯುಟಿಲೈಸೇಷನ್, ಎಕ್ಸ್ಪೋರ್ಟ್ ಇವೆಲ್ಲದನ್ನು ಕೂಡ ಫೆಸಿಲಿಟೇಟ್ ಮಾಡೋದ್ರ ಕಡೆ ಗಮನವನ್ನು ಹರಿಸುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸಬ್ ಸ್ಕೀಮ್ಸ್ಗಳನ್ನು ಕಾಣಬಹುದು. ಒಂದು ಸೈಟ್ ಅಂತ ಹೇಳಿ, ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ಸ್ ಫಾರ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸಿಷನ್ ಪ್ರೋಗ್ರಾಮ್, ಇದು ಸೈಟ್ ಅಂತ ಹೇಳಿ. ಇದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರೋಲೈಸರ್ಸ್ ಮತ್ತು ಗ್ರೀನ್ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಫಂಡಿಂಗನ್ನು ನೀಡುತ್ತೆ ಸೈಟ್ ಯೋಜನೆಯು. ಹಾಗೆ ಗ್ರೀನ್ ಹೈಡ್ರೋಜನ್ ಹಬ್ಸ್ ಅಂತ ಹೇಳಿ ಕೂಡ ಕಾಣಬಹುದು. ರಾಜ್ಯ ಮತ್ತು ಪ್ರಾದೇಶಿಕ ಹಂತಗಳಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನನ್ನು ಸಪೋರ್ಟ್ ಮಾಡೋಕ್ಕಾಗುವಂಥ ಕಡೆ ಸ್ಟೇಟ್ಸ್ ಆ್ಯಂಡ್ ರೀಜನ್ಸ್ ಯಾವುದು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಥವಾ ಯುಟಿಲೈಸೇಷನ್ ಆಫ್ ಹೈಡ್ರೋಜನನ್ನು ಸಪೋರ್ಟ್ ಮಾಡೋದಕ್ಕಾಗುವಂಥವು ಸಪೋರ್ಟ್ ಮಾಡ್ತವೆ. ಅಂಥವುಗಳನ್ನು ಗುರುತಿಸಿ ಗ್ರೀನ್ ಹೈಡ್ರೋಜನ್ ಹಬ್ಸ್ಗಳನ್ನಾಗಿ ಅವುಗಳನ್ನು ಡೆವಲಪ್ ಮಾಡುವಂಥದ್ದು ಮತ್ತೊಂದು ಕಾಂಪೊನೆಂಟ್ ಆಗುತ್ತೆ ಈ ಒಂದು ಯೋಜನೆಯ ಅಡಿಯಲ್ಲಿ. ಒಟ್ಟಾರೆ ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಆಬ್ಜೆಕ್ಟಿವ್ ಏನು ಅಂತ ಅಂದರೆ, ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಅಟ್ಲೀಸ್ಟ್ 5 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳಷ್ಟು ಮಾಡಬೇಕು ಪರ್ ಆ್ಯನಮ್ಗೆ. 5 MMT ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಆ್ಯನಮ್. ಹಾಗೆಯೇ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಆಫ್ ಅಬೌಟ್ 125 ಗಿಗಾವ್ಯಾಟ್ಸ್ಗಳಷ್ಟು ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿಗೆ ಈ ಒಂದು ಗ್ರೀನ್ ಹೈಡ್ರೋಜನ್ನಿಂದ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು 2030ರ ವೇಳೆಗೆ. ಹಾಗೆಯೇ 8 ಲಕ್ಷ ಕೋಟಿ ರೂಪಾಯಿಯಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಕೂಡ ಇದು ಎಂಟೈಲ್ ಮಾಡ್ತಾ ಇದೆ. ಹಾಗೆಯೇ 6 ಲ್ಯಾಕ್ ಜಾಬ್ಸ್ಗಳು ಕೂಡ ಇದರಿಂದ ಉತ್ಪತ್ತಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಹಾಗೆಯೇ ಕ್ಯುಮ್ಯುಲೇಟಿವ್ ರಿಡಕ್ಷನ್ ಇನ್ ಫಾಸಿಲ್ ಫ್ಯೂಯಲ್ ಇಂಪೋರ್ಟ್ಸನ್ನು ಅಟ್ಲೀಸ್ಟ್ 1 ಲ್ಯಾಕ್ ಕ್ರೋರ್ ರುಪೀಸ್ನಷ್ಟು ಆಗಬಹುದು ಈ ಮುಂದಿನ ವರ್ಷಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಹಾಗಾದರೆ ಈ ಯೋಜನೆಯನ್ನು ಜಾರಿಗೆ ತರುವಂಥ ನೋಡಲ್ ಮಿನಿಸ್ಟ್ರಿ ಯಾವುದು ಅನ್ನೋದೇ ಆದರೆ, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಒಟ್ಟಾರೆ ಯೋಜನೆಯ ಮಹತ್ವ ಏನು ಅಂತ ಅಂದರೆ, ಇಂಡಸ್ಟ್ರಿಯಲ್, ಮೊಬಿಲಿಟಿ ಮತ್ತು ಎನರ್ಜಿ ಸೆಕ್ಟರ್ಸ್ಗಳನ್ನು ಡಿಕಾರ್ಬನೈಸೇಷನ್ ಮಾಡುವಂಥದ್ದು, ಫಾಸಿಲ್ ಫ್ಯೂಯಲ್ಸ್ಗಳು, ಇಂಪೋರ್ಟೆಡ್ ಫಾಸಿಲ್ ಫ್ಯೂಯಲ್ಸ್ನ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವಂಥದ್ದು, ಫೀಡ್ ಸ್ಟಾಕ್ನ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡುವಂಥದ್ದು, ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಬಿಲಿಟೀಸನ್ನು ಡೆವಲಪ್ ಮಾಡುವಂಥದ್ದು, ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ನ್ಯೂ ಟೆಕ್ನಾಲಜೀಸ್ಗಳನ್ನು ಡೆವಲಪ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಇದರ ಅಡಿಯಲ್ಲಿ ಕಾಣಬಹುದು. ಇನ್ನು ಈ ಯೋಜನೆಯ ಏನೆಲ್ಲ ಪೊಟೆನ್ಷಿಯಲನ್ನು ಹೊಂದಿದೆ ಅಂತ ಅಂದರೆ, ಭಾರತವು ಒಂದು ಫೇವರಬಲ್ ಆದಂಥ ಜಿಯೋಗ್ರಫಿಕಲ್ ಲೊಕೇಶನ್ ಆಗುತ್ತೆ. ಸನ್ಲೈಟ್ ಅನ್ನುವಂಥದ್ದು ಅಬಂಡೆನ್ಸ್ ಆಗಿ, ವಿಂಡ್ ಅನ್ನುವಂಥದ್ದು ಕೂಡ ಇಲ್ಲಿ ಅಬಂಡೆನ್ಸ್ ಆಗಿ ಸಿಗುತ್ತೆ. ಹಾಗಾಗಿ ಗ್ರೀನ್ ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಭಾರತ ಒಂದು ಸೂಟಬಲ್ ಲೊಕೇಶನ್ ಆಗಿದೆ. ಗ್ರೀನ್ ಹೈಡ್ರೋಜನ್ ಟೆಕ್ನಾಲಜೀಸ್ಗಳು ಇವತ್ತು ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಪ್ರಮೋಟ್ ಆಗ್ತಾ ಇದೆ. ಡೈರೆಕ್ಟ್ ಎಲೆಕ್ಟ್ರಿಫಿಕೇಷನ್ ಎಲ್ಲಿ ಫೀಸಿಬಲ್ ಅಲ್ವೋ ಅಲ್ಲೆಲ್ಲವೂ ಕೂಡ ನಾವು ಗ್ರೀನ್ ಹೈಡ್ರೋಜನನ್ನು ಬಳಸಬಹುದಾಗಿದೆ. ಹೆವಿ ಡ್ಯೂಟಿ ಲಾಂಗ್ ರೇಂಜ್ ಟ್ರಾನ್ಸ್ಪೋರ್ಟ್, ಸಮ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಮತ್ತು ಲಾಂಗ್ ಟರ್ಮ್ ಸ್ಟೋರೇಜ್ ಇನ್ ದಿ ಪವರ್ ಸೆಕ್ಟರ್, ಇವೆಲ್ಲವೂ ಈ ಎಲ್ಲ ಸೆಕ್ಟರ್ಸ್ಗಳಲ್ಲಿ ಇದನ್ನು ಬಳಸಬಹುದಾಗಿದೆ. ಇನ್ನು ಈ ಗ್ರೀನ್ ಹೈಡ್ರೋಜನ್ನಿನ ಒಂದು ಇಂಡಸ್ಟ್ರಿ ಏನಿದೆ, ಇದಿನ್ನು ನ್ಯಾಸೆಂಟ್ ಸ್ಟೇಜನ್ನಲ್ಲಿ ಇದ್ದು ರೀಜನಲ್ ಹಬ್ಸ್ಗಳನ್ನು ಕ್ರಿಯೇಟ್ ಮಾಡೋ ಕಡೆ ಗಮನವನ್ನು ಕೊಡ್ತಾ ಇದೆ. ಹೈ ವ್ಯಾಲ್ಯೂ ಗ್ರೀನ್ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥದ್ದು ಮತ್ತು ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಸರ್ವಿಸಸ್ಗಳನ್ನು ಗಮನ ಹರಿಸ್ತಾ ಇದೆ. ಹಾಗಾದರೆ ಈ ಒಂದು ಗ್ರೀನ್ ಹೈಡ್ರೋಜನ್ನಲ್ಲಿ ಇರ್ತಕ್ಕಂಥ ಗ್ರೀನ್ ಹೈಡ್ರೋಜನ್ ಯೋಜನೆಯ ಕುರಿತಂತೆ ಇರ್ತಕ್ಕಂಥ ಸಮಸ್ಯೆಗಳೇನು ಅಂತ ಅಂದರೆ, ಗ್ರೀನ್ ಹೈಡ್ರೋಜನ್ನಿನ ಪ್ರೊಡಕ್ಷನ್ನ ವಿಚಾರಕ್ಕೆ ಬಂದರೆ, ಗ್ಲೋಬಲಿ ಕೂಡ ಇದಿನ್ನು ನ್ಯಾಸೆಂಟ್ ಸ್ಟೇಜಸ್ನಲ್ಲಿ, ಅಂದರೆ ಇನ್ನೂ ಕೂಡ ಮಗುವಿನ ಅಂದರೆ ಮೊದಲ ಹಂತಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬೇಕಾಗುವಂಥ ನೆಸಸರಿ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಬಳಿ ಇನ್ನೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಇನ್ನು ಎಕನಾಮಿಕ್ ಸಸ್ಟೈನಬಿಲಿಟಿಯ ವಿಚಾರಕ್ಕೆ ಬಂದರೆ, ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್ಗಳಾಗ್ತಾ ಇದೆ ಈ ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಗ್ರೀನ್ ಹೈಡ್ರೋಜನನ್ನು ಕಮರ್ಷಿಯಲ್ ಆಗಿ ಬಳಸೋದೇ ಆದರೆ ಎಕನಾಮಿಕ್ ಸಸ್ಟೈನಬಿಲಿಟಿ ಆಫ್ ಎಕ್ಸ್ಟ್ರಾಕ್ಟಿಂಗ್ ಗ್ರೀನ್ ಹೈಡ್ರೋಜನ್ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ.
ಫ್ಯೂಯಲ್ ಸೆಲ್ಸ್ಗಳ ಟ್ರಾನ್ಸ್ಪೋರ್ಟೇಷನಿಗೆ ಹೈಡ್ರೋಜನ್ ಮಸ್ಟ್ ಬಿ ಕಾಸ್ಟ್ ಕಾಂಪಿಟೇಟಿವ್ ವಿತ್ ಕನ್ವೆನ್ಷನಲ್ ಫ್ಯೂಯಲ್ಸ್. ಹೈಡ್ರೋಜನ್ ಕೂಡ ಕಾಸ್ಟ್ ಕಾಂಪಿಟೇಟಿವ್ ಆಗಬೇಕಾಗತ್ತೆ ನಾವು ಪೆಟ್ರೋಲ್, ಡೀಸೆಲ್ ಅಥವಾ ಇನ್ಯಾವುದೇ ಕನ್ವೆನ್ಷನಲ್ ಫ್ಯೂಯಲ್ಸ್ಗಳಿಗೆ ಕಂಪೇರ್ ಮಾಡಿದಾಗ. ಹಾಗೆ ಟೆಕ್ನಾಲಜಿ ಆನ್ ಅ ಪರ್ ಮೈಲ್ ಬೇಸಿಸ್ ಕೂಡ ಇದು ಕೂಡ ಕಾಸ್ಟ್ ಕಾಂಪಿಟೇಟಿವ್ ಆಗಿರಬೇಕಾಗತ್ತೆ. ಈ ರೀತಿಯ ಚಾಲೆಂಜಸ್ಗಳು ಕೂಡ ಗ್ರೀನ್ ಹೈಡ್ರೋಜನ್ನ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಗ್ರೀನ್ ಹೈಡ್ರೋಜನ್ ಅಂದ್ರೇನು ಅಂತ ಅಂದರೆ, ಇದು ಕೂಡ ಹೈಡ್ರೋಜನ್ ಆಗಿದ್ದು ಕೀ ಇಂಡಸ್ಟ್ರಿಯಲ್ ಫ್ಯೂಯಲ್ ಆಗುತ್ತೆ. ಇದು ವೆರೈಟಿ ಆಫ್ ಅಪ್ಲಿಕೇಶನ್ಸ್ಗಳಿಗೆ, ಉದಾಹರಣೆಗೆ ಅಮೋನಿಯಾವನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಇದೊಂದು ಕೀ ಫರ್ಟಿಲೈಸರ್ ಆಗಿರುತ್ತೆ. ಸ್ಟೀಲ್ ಮತ್ತು ರಿಫೈನರೀಸ್, ಎಲೆಕ್ಟ್ರಿಸಿಟಿ ಇದನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಇದನ್ನು ಬಳಸ್ಬೋದಾಗುತ್ತೆ. ಹವೆವರ್ ಆಲ್ ಆಫ್ ದಿ ಹೈಡ್ರೋಜನ್ ಏನು ಮ್ಯಾನುಫ್ಯಾಕ್ಚರ್ ಆಗಿದೆ ಇದುವರೆಗೂ, ಸೋ ಕಾಲ್ಡ್ ಬ್ಲ್ಯಾಕ್ ಹೈಡ್ರೋಜನ್, ಬ್ರೌನ್ ಹೈಡ್ರೋಜನ್, ಇವೆಲ್ಲವೂ ಕೂಡ ಕೋಲ್ನಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಹೈಡ್ರೋಜನ್ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಅಥವಾ ಯೂನಿವರ್ಸ್ನಲ್ಲಿ ಅಬಂಡೆಂಟ್ ಆಗಿ ದೊರೀತಾ ಇರತಕ್ಕಂಥ ಒಂದು ಎಲಿಮೆಂಟ್ ಆಗಿದ್ದು, ಪ್ಯೂರ್ ಅಥವಾ ಎಲಿಮೆಂಟಲ್ ಹೈಡ್ರೋಜನ್ ಅನ್ನುವಂಥದ್ದು ಸಾಕಷ್ಟು ಸ್ಕೇರ್ ಸಿಟಿಯನ್ನು ಹೊಂದಿದೆ. ಹಾಗಾಗಿ ಆಲ್ಮೋಸ್ಟ್ ಆಲ್ವೇಸ್ ಇದು ಕಾಂಪೌಂಡ್ಸ್ನ ರೂಪದಲ್ಲಿ ಹೆಚ್ಚಿನದಾಗಿ ನಾವು ಕಾಣಬಹುದು. ಉದಾಹರಣೆಗೆ H2O ರೂಪದಲ್ಲಿ ಆಕ್ಸಿಜನ್ ಒಟ್ಟಿಗೆ ಹೈಡ್ರೋಜನ್ ಅನ್ನುವಂಥದ್ದು ಬಂಧಿಯಾಗಿರುತ್ತೆ. ಆದರೆ ಎಲೆಕ್ಟ್ರಿಕ್ ಕರೆಂಟನ್ನು ವಾಟರ್ನ ಮುಖಾಂತರವಾಗಿ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ಎಲಿಮೆಂಟಲ್ ಆಕ್ಸಿಜನ್ ಆಗಿ ಇದು ಸ್ಪ್ಲಿಟ್ ಆಗುತ್ತೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನುವಂಥದ್ದು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ನ ಮುಖಾಂತರವಾಗಿ ಸ್ಪ್ಲಿಟ್ ಆಗುತ್ತೆ. ಇಫ್ ದ ಎಲೆಕ್ಟ್ರಿಸಿಟಿ ಈ ಒಂದು ಪ್ರೋಸೆಸ್ಗೆ ಏನು ಯೂಸ್ ಮಾಡ್ತೀವಿ ಅದು ಏನಾದರೂ ರಿನ್ಯೂವಬಲ್ ಸೋರ್ಸ್ ಆದಂಥ ವಿಂಡ್ ಅಥವಾ ಸೋಲಾರ್ನ ಒಂದು ಮೂಲದಿಂದ ಬಂತು ಅಂತ ಅಂದರೆ ಅಲ್ಲಿಂದ ಪ್ರೊಡ್ಯೂಸ್ ಆಗಬಹುದಾದಂಥ ಹೈಡ್ರೋಜನ್ ಏನಿರುತ್ತೆ ಅದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಈ ಹೈಡ್ರೋಜನ್ನಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಕಲರ್ಸ್ ಏನನ್ನು ತೋರಿಸುತ್ತೆ ಅಂತ ಅಂದರೆ, ಯಾವ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿಯನ್ನು ನಾವು ಬಳಸ್ತಾ ಇದ್ದೇವೆ ಹೈಡ್ರೋಜನ್ ಮಾಲಿಕ್ಯೂಲನ್ನು ಡಿರೈವ್ ಮಾಡೋದಕ್ಕೆ ಅಂತ ಹೇಳಿ ಗೊತ್ತಾಗುತ್ತೆ. ಸೋರ್ಸ್ ಆಫ್ ಎನರ್ಜಿ ಯಾವುದನ್ನು ನಾವು ಬಳಸ್ತಾ ಇದ್ದೇವೆ ಹೈಡ್ರೋಜನ್ ಮಾಲಿಕ್ಯೂಲನ್ನು ಡಿರೈವ್ ಮಾಡೋದಕ್ಕೆ ಅನ್ನುವಂಥದ್ದು ಮುಖ್ಯವಾಗಿ ನಮಗೆ ಆ ಕಲರ್ ಆಫ್ ಹೈಡ್ರೋಜನನ್ನು ತಿಳಿಸುತ್ತೆ. ಒಂದು ವೇಳೆ ನಾವು ಕೋಲನ್ನು ಬಳಕೆ ಮಾಡಿಕೊಂಡು ಹೈಡ್ರೋಜನನ್ನು ಒಂದು ವಾಟರ್ನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಬೇರ್ಪಡಿಸಿದ್ವಿ ಅಂತ ಅಂದರೆ ಅದನ್ನು ನಾವು ಬ್ರೌನ್ ಹೈಡ್ರೋಜನ್ ಅಂತ ಹೇಳಿ ರೆಫರ್ ಮಾಡ್ತೇವೆ. ಅದರ ಬದಲಾಗಿ ನಾವು ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿಯನ್ನು ಬಳಕೆ ಮಾಡಿಕೊಂಡು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ನ ಮುಖಾಂತರವಾಗಿ ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಬೇರ್ಪಡಿಸಿದ್ವಿ ಅಂತ ಅಂದರೆ ಅದರಿಂದ ಬರುವಂಥ ಹೈಡ್ರೋಜನನ್ನು ಗ್ರೀನ್ ಹೈಡ್ರೋಜನ್ ಅಂತ ಹೇಳಿ ಹೆಸರಿಸುವಂಥದ್ದು. ಇವತ್ತಿನ ಕೆಲವಷ್ಟು ಎಡಿಟೋರಿಯಲ್ಸ್ಗಳು ಕೂಡ ಈ ಗ್ರೀನ್ ಹೈಡ್ರೋಜನ್ನ ಬಗ್ಗೆ ಮಾತನಾಡ್ತಾ ಇದೆ. ಹಾಗೆ ಇಲ್ಲಿ ಕೆಲವೊಂದು ಅಂಶಗಳೇನು ತಿಳಿಸುತ್ತೆ ಅಂತಂದರೆ, ಹ್ಯೂಜ್ ಆಗಿ ಗ್ರೀನ್ ಹೈಡ್ರೋಜನ್ಗೆ ನೀಡುವಂಥ ಸಬ್ಸಿಡೀಸ್ಗಳೇನಿದೆ ಅದು ಟ್ರೇಡನ್ನು ಡಿಸ್ಟಾರ್ಟ್ ಕೂಡ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮತ್ತೊಂದು ಆರ್ಟಿಕಲ್ ಗಮನ ಹರಿಸ್ತಾ ಇದೆ. ಹಾಗಾದರೆ ಭಾರತದಲ್ಲಿ ಕರೆಂಟ್ ಪ್ರೊಡಕ್ಷನ್ ಯಾವ ರೀತಿ ಇದೆ ಗ್ರೀನ್ ಹೈಡ್ರೋಜನ್ದು ಅಂತ ಹೇಳಿ ಆರ್ಟಿಕಲ್ಸ್ಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಅಂಶವನ್ನು ತಿಳ್ಕೊಳ್ಳೋದೇ ಆದರೆ, ಕರೆಂಟ್ಲಿ ಭಾರತದಲ್ಲಿ ಪ್ರೊಡ್ಯೂಸ್ ಆಗ್ತಿರ್ತಕ್ಕಂಥ ಒಟ್ಟಾರೆ ಗ್ಲೋಬಲ್ ಹೈಡ್ರೋಜನನ್ನು ನೋಡಿದ್ರೆ ಭಾರತದಲ್ಲಿ ಪ್ರೊಡ್ಯೂಸ್ ಆಗುವಂಥ ಗ್ರೀನ್ ಹೈಡ್ರೋಜನ್ ಅನ್ನುವಂಥದ್ದು ಗ್ಲೋಬಲ್ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ 1%ಗಿಂತಲೂ ಕೂಡ ಕಡಿಮೆ ಇದೆ. ಯಾಕೆ ಅಂತಂದರೆ ಇದನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಎಕ್ಸ್ಪೆನ್ಸಿವ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 1 ಕಿಲೋಗ್ರಾಮ್ ಆಫ್ ಬ್ಲ್ಯಾಕ್ ಹೈಡ್ರೋಜನ್ ಅನ್ನುವಂಥದ್ದು $0.9 $1.5 ದೊರಕುತ್ತೆ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ. ವೈಲ್ ಗ್ರೇ ಹೈಡ್ರೋಜನ್ ಅನ್ನುವಂಥದ್ದು $1.7 $2.3 ಬ್ಲೂ ಹೈಡ್ರೋಜನ್ ಮತ್ತಷ್ಟು ಒಂಚೂರು ಹೆಚ್ಚಾಗ್ಬೋದು. ಗ್ರೀನ್ ಹೈಡ್ರೋಜನ್ ಅನ್ನುವಂಥದ್ದು $3.5 $5.5 per kg ಆಗುತ್ತೆ. ಅಕಾರ್ಡಿಂಗ್ ಟು 2020 ಒಂದು ಅನಾಲಿಸಿಸನ್ನು ಏನು ಕೌನ್ಸಿಲ್ ಫಾರ್ ಎನರ್ಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ವಾಟರ್ ಅವ್ರು ನಡೆಸಿದ್ರು ಇದರ ಪ್ರಕಾರ. ಅಂದರೆ ಗ್ರೀನ್ ಹೈಡ್ರೋಜನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಿನದಾಗಿ ಇದೆ ಅನ್ನುವಂಥದ್ದು ಗೊತ್ತಿರಲಿ. ಈ ಕಾರಣಕ್ಕೆ ಭಾರತದಲ್ಲಿ ಗ್ರೀನ್ ಹೈಡ್ರೋಜನ್ನ ಪ್ರೊಡಕ್ಷನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಗ್ಲೋಬಲ್ ಹೈಡ್ರೋಜನ್ ಪ್ರೊಡಕ್ಷನಿನ ಲೆಸ್ ದ್ಯಾನ್ 1% ಮಾತ್ರವೇ ಭಾರತ ಮಾಡಲಿಕ್ಕೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ರೀತಿಯ ಗ್ರೀನ್ ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಅವಶ್ಯಕತೆ ಏನು ಅಂತ ಅಂದರೆ, ಹೈಡ್ರೋಜನ್ ಅನ್ನುವಂಥದ್ದು ಎನರ್ಜಿಗೆ ಒಂದು ಮೂಲವಾದಂಥ ಒಂದು ಸೋರ್ಸ್ ಆಗುತ್ತೆ. ಬಿಕಾಸ್ ಹೈ ಎನರ್ಜಿ ಕಂಟೆಂಟು ಪರ್ ಯೂನಿಟ್ ಆಫ್ ವೆಯ್ಟ್ ಇದು ಹೊಂದಿರುವಂಥ ಕಾರಣದಿಂದಾಗಿ ಇದನ್ನು ರಾಕೆಟ್ ಫ್ಯೂಯಲ್ ಆಗಿ ಕೂಡ ಬಳಸ್ತೇವೆ. ಗ್ರೀನ್ ಹೈಡ್ರೋಜನ್ ಇನ್ ಪರ್ಟಿಕ್ಯುಲರ್ ಇದು ಒನ್ ಆಫ್ ದಿ ಕ್ಲೀನೆಸ್ಟ್ ಸೋರ್ಸ್ ಆಫ್ ಎನರ್ಜಿ ಆಗುತ್ತೆ. ಕ್ಲೋಸ್ ಟು ಝೀರೋ ಎಮಿಷನನ್ನು ಇದು ಹೊಂದಿರತಕ್ಕಂಥದ್ದು. ಈ ಒಂದು ವಾಕ್ಯವನ್ನು ಗ್ರೀನ್ ಹೈಡ್ರೋಜನ್ನ ಕುರಿತಂತೆ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಕ್ಲೋಸ್ ಟು ಝೀರೋ ಎಮಿಷನನ್ನು ಹೈಡ್ರೋಜನ್ ಹೊಂದಿದೆ ಗ್ರೀನ್ ಹೈಡ್ರೋಜನ್ ಅನ್ನುವಂಥದ್ದು ಬಂದರೆ ಅದು ಸರಿ ಅನ್ನುವಂಥದ್ದು ಗೊತ್ತಿರಲಿ. ಇದನ್ನು ಫ್ಯೂಯಲ್ ಸೆಲ್ಸ್ಗಳಾಗಿ ಕೂಡ ಕಾರ್ಸ್ಗಳಿಗೆ ಬಳಸಬಹುದು ಅಥವಾ ಎನರ್ಜಿ ಗಜ್ಲಿಂಗ್ ಇಂಡಸ್ಟ್ರೀಸ್ಗಳಾದಂಥ ಫರ್ಟಿಲೈಸರ್ ಮತ್ತು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಕೂಡ ಬಳಸಲಾಗುತ್ತೆ. ಅಕ್ರಾಸ್ ದಿ ವರ್ಲ್ಡ್ ಕೆಲವೊಂದು ಕಂಟ್ರೀಸ್ಗಳು ಕೂಡ ಗ್ರೀನ್ ಹೈಡ್ರೋಜನ್ ಕೆಪಾಸಿಟಿಯನ್ನು ಬಿಲ್ಡ್ ಮಾಡೋದಕ್ಕೆ ಗಮನ ಹರಿಸ್ತಾ ಇದ್ದಾವೆ. ಹಾಗೆಯೇ ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದ್ರ ಕಡೆ ಕೂಡ ಕಾರ್ಬನ್ ಎಮಿಷನನ್ನು ಕಟ್ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ರಿನ್ಯೂವಬಲ್ ಎನರ್ಜೀಸ್ಗಳನ್ನು ಭಾರತದಲ್ಲಿ ಹೆಚ್ಚುಗೊಳಿಸಲಿಕ್ಕೆ ಭಾರತ ಏನೆಲ್ಲ ಇನಿಷಿಯೇಟಿವ್ಸ್ಗಳನ್ನು ತರ್ತಿದೆ ಅಂತ ಅಂದರೆ, ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್ ಅನ್ನುವಂಥ ಯೋಜನೆ ಇದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನಲ್ಲಿ ಭಾರತ ಫ್ರಾನ್ಸ್ನೊಟ್ಟಿಗೆ ಕೈ ಜೋಡಿಸಿ ಮುಖ್ಯ ಪಾತ್ರವನ್ನು ವಹಿಸಿದೆ. PM ಕುಸುಮ್ ಯೋಜನೆ ಆಗಿರ್ಬೋದು.
ನೇಷನಲ್ ವಿಂಡ್ ಸೋಲಾರ್ ಹೈಬ್ರಿಡ್ ಪಾಲಿಸಿ ಆಗಿರ್ಬೋದು, ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಆಗಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ಕೂಡ ತರಲಾಗಿದೆ ರಿನ್ಯೂಯಬಲ್ ಎನರ್ಜಿಯನ್ನು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಭಾರತದಲ್ಲಿ. ಮುಂದಿನ ಆರ್ಟಿಕಲ್ ಏಷ್ಯನ್ ಎಲಿಫೆಂಟ್ಸ್ಗೆ ಸಂಬಂಧಿಸಿದಂಥ ಏಷ್ಯನ್ ಎಲಿಫೆಂಟ್ಸ್ ಹ್ಯಾಸ್ ಲಾಸ್ಟ್ ಮೋಸ್ಟ್ ಆಫ್ ಇಟ್ಸ್ ಆಪ್ಟಿಮಲ್ ಹ್ಯಾಬಿಟೇಟ್ ಇನ್ ನೀಲಗಿರಿ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಕನ್ಸರ್ವೇಷನ್ ಅಡಿಯಲ್ಲಿ, ಹಾಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕೂಡ ಇದನ್ನು ನಾವು ಓದ್ಕೊಳ್ಬೋದಾಗತ್ತೆ. ಇತ್ತೀಚೆಗಿನ ಒಂದು ಅಧ್ಯಯನ ಏನು ತಿಳಿಸ್ತಾ ಇದೆ ಅಂತ ಅಂದರೆ ಎಂಡೇಂಜರ್ಡ್ ಅಂತ ಗುರುತಿಸ್ಕೊಳ್ಳುವಂಥ ಏಷ್ಯನ್ ಎಲಿಫೆಂಟ್ಸ್ಗಳು, ಈ ಸ್ಪೀಸೀಸನ್ನು ಎಂಡೇಂಜರ್ಡ್ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ. ವಿಚ್ ಅರ್ಲಿಯರ್ ಇವು ಫ್ರೀಯಾಗಿ ರೋಮ್ ಆಗ್ತಾ ಇತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಆಲ್ ದ ವೇ ಟು ಚೈನಾ. ಬಟ್ ಆಂಥ್ರೋಪೋಜೆನಿಕ್ ಅಂದರೆ ಹ್ಯೂಮನ್ ಇಂಡ್ಯೂಸ್ಡ್ ಕೆಲವೊಂದು ಫ್ಯಾಕ್ಟರ್ಸ್ಗಳ ಆ ಒಂದು ಪ್ರೆಷರ್ನಿಂದಾಗಿ ಈಗ ಮೌಂಟೇನ್ ಚೈನ್ಸ್ಗಳಿಗೆ ಮಾತ್ರವೇ ಇವುಗಳನ್ನು ರಿಸ್ಟ್ರಿಕ್ಟ್ ಮಾಡಲಾಗಿದೆ ಈಗ. ಹಾಗಾದರೆ ಈ ರೀತಿಯ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ಗಳು ಎಲಿಫೆಂಟ್ ಹ್ಯಾಬಿಟ್ಯಾಟನ್ನು ಯಾವ ರೀತಿಯಾಗಿ ಫ್ರ್ಯಾಗ್ಮೆಂಟ್ ಮಾಡ್ತಾ ಇದೆ ಅಂತ ಅನ್ನೋದಾದರೆ ರಿಸರ್ವ್ಸ್ಗಳನ್ನು ಎನ್ಕ್ಲೋಸ್ ಮಾಡ್ತಾ ಇದ್ದಾರೆ ವಿತೌಟ್ ಲುಕ್ಕಿಂಗ್ ಅಟ್ ಯಾವ ರೀತಿಯಾಗಿ ಈ ಟೆರೇನ್ ಅನ್ನುವಂಥದ್ದು ಫ್ರ್ಯಾಗ್ಮೆಂಟೇಷನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇದರಿಂದ ಏನು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದನ್ನು ನೋಡದೆ ರಿಸರ್ವ್ಸ್ಗಳನ್ನು ಎನ್ಕ್ಲೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಫ್ ಎಲಿಫೆಂಟ್ಸ್ಗಳು ಒಂದು ವ್ಯಾಲಿಯಿಂದ ಮತ್ತೊಂದು ವ್ಯಾಲಿಗೆ ಮೂವ್ ಆಗೋದಿಲ್ಲ ಅಂತ ಅಂದರೆ, ರಿಲೇಟಿವ್ಲಿ ಫ್ಲ್ಯಾಟ್ ಟೆರೈನಿಗೆ ಅವರು ಮೂವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದರೆ ಅವುಗಳ ಪಾಪ್ಯುಲೇಷನ್ ಕನೆಕ್ಟಿವಿಟಿ ಅನ್ನುವಂಥದ್ದು ಸೆವರ್ ಆಗೋಗುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಇದು ಒಂದು ಆಂಥ್ರೋಪೋಜೆನಿಕ್ ಕಾರಣ ಆಗ್ತಾ ಇದೆ. ಇನ್ನು ಪಾಲ್ಘಾಟ್ ಗ್ಯಾಪ್, ಕೇರಳದ ವೆಸ್ಟರ್ನ್ ಘಾಟ್ಸ್ನ ಕೇರಳದ ಭಾಗದಲ್ಲಿರ್ತಕ್ಕಂಥ ಪಾಲ್ಘಾಟ್ ಗ್ಯಾಪ್ ಅನ್ನುವಂಥದ್ದು ಇದು ಒಂದು ಬ್ರೇಕ್ ಆಗಿದೆ ಈ ಘಾಟ್ಸ್ಗಳಲ್ಲಿ. ರಿಲೇಟಿವ್ಲಿ ಇದು ಫ್ಲ್ಯಾಟ್ ಇದ್ದು ಕಾನ್ಸಿಕ್ವೆಂಟ್ಲಿ ಈಸಿಲಿ ನೆಗೋಷಿಯಬಲ್ ಆಗುತ್ತೆ ಎಲಿಫೆಂಟ್ಸ್ಗಳಿಂದ. ಹವೆವರ್ ಇಲ್ಲಿ ಹ್ಯೂಮನ್ ಸೆಟ್ಲ್ಮೆಂಟ್ಸ್ ಮತ್ತು ಕ್ರಾಪ್ ಕಲ್ಟಿವೇಷನ್ ಅನ್ನುವಂಥದ್ದನ್ನು ಮಾಡ್ತಿರೋದ್ರಿಂದಾಗಿ ಎಲಿಫೆಂಟ್ಸ್ಗಳ ಮೂವ್ಮೆಂಟನ್ನು ಇದು ಹಿಂಡರ್ ಮಾಡ್ತಾ ಇದೆ. ಹಾಗಾಗಿ ಅವುಗಳನ್ನು ಹಿಲ್ಲಿ ಏರಿಯಾಸ್ಗಳಲ್ಲಿ ಮಾತ್ರವೇ ಇರುವಂತೆ ಕನ್ಫೈನ್ ಮಾಡ್ತಾ ಇದೆ. ಸಬ್ ಆಪ್ಟಿಮಲ್ ಹ್ಯಾಬಿಟೇಟ್ಸ್ಗಳನ್ನು ಮಾತ್ರ ಅವು ಕನ್ಸಿಡರ್ ಮಾಡ್ಕೊಳ್ಳುವಂತೆ ಮಾಡ್ತಾ ಇದೆ. ಈ ರೀತಿಯ ಫ್ರ್ಯಾಗ್ಮೆಂಟೇಷನಿಂದ ಆಗುವಂಥ ಇಂಪ್ಯಾಕ್ಟ್ ಅಂತ ಅಂದರೆ ಹ್ಯಾಬಿಟೇಟ್ ಲಾಸ್ ಆಗುತ್ತೆ ಇಂಡಿಯನ್ ಎಲಿಫೆಂಟ್ಸ್ಗಳಿಗೆ. ಮುಖ್ಯವಾಗಿ ಆಪ್ಟಿಮಲ್ ಹ್ಯಾಬಿಟೇಟ್ ಅನ್ನುವಂಥದ್ದು ನೀಲಗಿರಿ ರಿಸರ್ವ್ನಲ್ಲೇನಿತ್ತು ಅದನ್ನು ಕಳ್ಕೊಳ್ತಾ ಇದ್ದಾವೆ ಅವು, ಮತ್ತು ಜೆನೆಟಿಕ್ ಡೈವರ್ಸಿಟಿ ಅನ್ನುವಂಥದ್ದು ಕುಗ್ಗಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಬ್ಲೂ ಫ್ಲವರ್ ಕ್ಲಾಡ್ ಮೌಂಟೇನ್ಸ್ ಆಫ್ ದಿ ನೀಲಗಿರಿ ಪ್ಲಾಟ್ಯೂನಿಂದ ಇಲ್ಲಿ ನೀಲಗಿರಿ ಅನ್ನುವಂಥ ಹೆಸರು ಬಂದಿರತಕ್ಕಂಥದ್ದು. ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಭಾರತದಲ್ಲಿ ಎಸ್ಟಾಬ್ಲಿಷ್ ಆದಂಥದ್ದು ಈ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ 1986ರಲ್ಲಿ ವೆಸ್ಟರ್ನ್ ಘಾಟ್ಸ್ನಲ್ಲಿ ಲೊಕೇಟ್ ಆಗಿದ್ದು ತಮಿಳುನಾಡು, ಕೇರಳ, ಕರ್ನಾಟಕದ ಕೆಲವೊಂದು ಭಾಗಗಳನ್ನು ಇದು ಹೊಂದಿದೆ. ಇಲ್ಲಿ ಬಯೋಟಿಕ್ ಝೋನ್ಸ್ಗಳ ಕನ್ಫ್ಲೂಯೆನ್ಸನ್ನೇ ಕಾಣಬಹುದು. ಆಫ್ರೋ ಟ್ರಾಪಿಕಲ್ ಮತ್ತು ಇಂಡೋ ಮಲಯನ್ ಬಯೋಟಿಕ್ ಝೋನ್ಸ್ ಆಫ್ ದಿ ವರ್ಲ್ಡ್ ಅನ್ನುವಂಥದ್ದು ಇಲ್ಲಿ ಕನ್ಫ್ಲೂಯೆನ್ಸ್ ಆಗುತ್ತೆ. ಇದೊಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೂಡ ಗುರುತಿಸ್ಕೊಂಡಿದೆ. ಇಲ್ಲಿ ನೀಲಗಿರಿ ತೆಹರ್, ನೀಲಗಿರಿ ಲಂಗೂರ್ ಮತ್ತು ಫ್ರೆಶ್ ವಾಟರ್ ಫಿಶಸ್, ನೀಲಗಿರಿ ಡ್ಯಾನ್ಯೋ, ನೀಲಗಿರಿ ಬಾರ್ಬ್ ಈ ರೀತಿಯ ಫ್ಲೋರಾ ಆ್ಯಂಡ್ ಫಾನವನ್ನು ಕಾಣಬಹುದಾಗತ್ತೆ. ಇನ್ನು ಇಲ್ಲಿಂದ ಸಾಕಷ್ಟು ರಿವರ್ಸ್ಗಳು ಕೂಡ ಆರಿಜಿನೇಟ್ ಆಗುತ್ತೆ. ತೋಡಾಸ್, ಕೋಟಾಸ್, ಇರುಳಾಸ್, ಕುರುಂಬಾಸ್, ಪಣಿಯಾಸ್, ಅದಿಯನ್ಸ್, ಎಡಂಡನ್ ಚಟ್ಟೀಸ್ ಇವೆಲ್ಲ ಟ್ರೈಬ್ಸ್ಗಳನ್ನು ಕೂಡ ನಾವು ಈ ಏರಿಯಾದಲ್ಲಿ ಕಾಣಬಹುದು. ಮುಂದಿನ ಆರ್ಟಿಕಲ್ UGC ಅನ್ವೈಲ್ಸ್ ಡ್ರಾಫ್ಟ್ ನಾರ್ಮ್ಸ್ ಟು ಅಲೋ ಫಾರಿನ್ ಯೂನಿವರ್ಸಿಟೀಸ್ ಟು ಸೆಟಪ್ ಕ್ಯಾಂಪಸಸ್ ಇನ್ ಇಂಡಿಯಾ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಎಜುಕೇಷನ್ನ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗತ್ತೆ. ಈ ಆರ್ಟಿಕಲ್ ಅನ್ನುವಂಥದ್ದು UGCಯ ಕುರಿತಂತೆ ಇರತಕ್ಕಂಥ ಡ್ರಾಫ್ಟ್ ರೆಗ್ಯುಲೇಷನ್ಸ್ಗಳು ಮತ್ತು ಫಾರಿನ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳ ಕ್ಯಾಂಪಸಸ್ಸನ್ನು ಸೆಟಪ್ ಮಾಡೋದು, ಆಪರೇಟ್ ಮಾಡುವಂಥ ವಿಚಾರದಲ್ಲಿ UGCಯ ರೆಗ್ಯುಲೇಷನ್ಸ್ಗಳೇನಿದೆ ಅದ್ರ ಬಗ್ಗೆ ಮಾತನಾಡ್ತಾ ಹೋಗುತ್ತೆ. ಹಾಗಾದರೆ UGC ಯೂನಿಯನ್ ಗ್ರಾಂಟ್ಸ್ ಕಮಿಷನ್ ಅನ್ನುವಂಥದ್ದು ಈಗ ಒಂದು ಡ್ರಾಫ್ಟ್ UGC ಸೆಟ್ಟಿಂಗ್ ಅಪ್ ಆ್ಯಂಡ್ ಆಪರೇಷನ್ ಆಫ್ ಕ್ಯಾಂಪಸಸ್ ಆಫ್ ಫಾರಿನ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ರೆಗ್ಯುಲೇಷನ್ಸ್ 2023 ಹೊರತಂದಿದೆ. ಇದರ ಕುರಿತಂತೆ ಆರ್ಟಿಕಲ್ ಮಾತನಾಡ್ತಾ ಇದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಒಂದು ಲೆಜಿಸ್ಲೇಟಿವ್ ಫ್ರೇಮ್ವರ್ಕನ್ನು ಎನ್ವಿಸೇಜ್ ಮಾಡ್ತಾ ಇದೆ. ಟಾಪ್ ಗ್ಲೋಬಲ್ ಯೂನಿವರ್ಸಿಟೀಸ್ಗಳನ್ನು ಭಾರತದಲ್ಲಿ ಆಪರೇಟ್ ಮಾಡಲಿಕ್ಕೆ ಅಲೋ ಮಾಡುವಂಥ ಒಂದು ಪ್ರಾವಿಷನನ್ನು ಇಲ್ಲಿ ನಾವು ಕಾಣ್ಬೋದು. ಹಾಗಾದರೆ ಈಗ UGC ತಂದಿರತಕ್ಕಂಥ ಈ ಡ್ರಾಫ್ಟಿನ ಹೈಲೈಟ್ಸ್ ಏನು ಅಂತ ಹೇಳಿ ನೋಡೋದೇ ಆದರೆ ಫಾರಿನ್ ಯೂನಿವರ್ಸಿಟೀಸ್ಗಳನ್ನು ಅಲೋ ಮಾಡ್ತಾ ಇದೆ. ಅವರು ಇಲ್ಲಿ ಬಂದು ಭಾರತದಲ್ಲಿ ಕ್ಯಾಂಪಸಸ್ಗಳನ್ನು ಸೆಟಪ್ ಮಾಡೋದಕ್ಕೆ ಇಲ್ಲಿ ಪರ್ಮಿಷನನ್ನು ನೀಡಲಾಗ್ತಾ ಇದೆ. ಟು ರಿಪ್ಯಾಟ್ರಿಯೇಟ್ ಫಂಡ್ಸ್ ಟು ಬಿ ಗವರ್ನ್ಡ್ ಬೈ ದಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಟು ದೇರ್ ಪೇರೆಂಟ್ ಕ್ಯಾಂಪಸಸ್ ಇದಾಗಿರ್ಬೋದು. ಮತ್ತು ಅಡ್ಮಿಷನ್ ಪ್ರೋಸೆಸ್ನಲ್ಲಿ ಕೂಡ ಮತ್ತು ಫೀಸ್ ಸ್ಟ್ರಕ್ಚರನ್ನು ಡಿಸೈಡ್ ಮಾಡೋದ್ರಲ್ಲಿ ಕೂಡ ರೀಸನಬಲ್ ಆಗುವಂತೆ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಗೈಡ್ಲೈನ್ಸ್ ಹೊಂದಿದೆ. ಹಾಗೆಯೇ ದಿ ಆಪರೇಷನ್ ಆಫ್ ಫಾರಿನ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ
ಸಾವರಿಂಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾಗೆ ಕಾಂಟ್ರರಿ ಆಗಿರಬಾರ್ದು ಅನ್ನುವಂಥದ್ದನ್ನು ತಿಳಿಸುತ್ತೆ. ಭಾರತದ ಭದ್ರತೆಗೆ ಯಾವುದೇ ಧಕ್ಕೆ ತರಬಾರ್ದು ಮತ್ತು ಭಾರತ ಬೇರೆ ರಾಷ್ಟ್ರಗಳೊಂದಿಗೆ ಹೊಂದುವಂಥ ಫ್ರೆಂಡ್ಲಿ ರಿಲೇಷನ್ಸ್ಗೆ ಧಕ್ಕೆ ಆಗಬಾರ್ದು. ಪಬ್ಲಿಕ್ ಆರ್ಡರ್, ಡೀಸೆನ್ಸಿ, ಮೊರಾಲಿಟಿಗೆ ಡಿಸ್ಟರ್ಬ್ ಆಗಬಾರ್ದು. ಹೈಯರ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ ಏನಿದೆ ಅದೇ ರೀತಿಯಾಗಿ ಅಂದರೆ ಆ ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು. ಇವೆಲ್ಲವೂ ಕೂಡ ಗೈಡ್ಲೈನ್ಸ್ನಲ್ಲಿ ಆ ಯೂನಿವರ್ಸಿಟೀಸ್ಗಳಿಗೆ ನೀಡ್ತಿರ್ತಕ್ಕಂಥ ಒಂದಷ್ಟು ಪಾಲಿಸಿ ಗೈಡ್ಲೈನ್ಸ್ಗಳಾಗುತ್ತೆ. ಇನ್ನು ಟಾಪ್ 500 ಗ್ಲೋಬಲ್ ರ್ಯಾಂಕಿಂಗ್ಸ್ ಆರ್ ರೆಪ್ಯೂಟೆಡ್ ಯೂನಿವರ್ಸಿಟೀಸ್ಗಳು ಮಾತ್ರವೇ ಭಾರತದಲ್ಲಿ ತಮ್ಮ ಕ್ಯಾಂಪಸನ್ನು ಓಪನ್ ಮಾಡಲಿಕ್ಕೆ, ಅದು ಕೂಡ 10 ವರ್ಷಗಳಿಗೆ ಅಂತ ಹೇಳಿ ಅಪ್ರೂವಲನ್ನು ಪಡ್ಕೊಳ್ಳೋದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾರೆ. ದ ರೆಗ್ಯುಲೇಷನ್ಸ್ಗಳು ಪ್ರೊವೈಡ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಕಂಪ್ಲೀಟ್ ಅಟಾನಮಿ ಟು ಹೈಯರ್ ಫ್ಯಾಕಲ್ಟಿ ಆ್ಯಂಡ್ ಅದರ್ ಸ್ಟಾಫ್ ಮೆಂಬರ್ಸ್. ಐದರ್ ಅಬ್ರಾಡಿಂದನಾದ್ರು ಪಡ್ಕೊಳ್ಬಹುದು, ಅವರು ಹೈರ್ ಮಾಡ್ಬೋದು, ಅಥವಾ ಭಾರತದಲ್ಲೇ ಅವರು ಹೈರ್ ಮಾಡಬಹುದಾಗುತ್ತೆ. UGC ಕೆಲವೊಂದು ರೈಟ್ಸ್ಗಳನ್ನು ಕೂಡ ಹೊಂದಿರುತ್ತೆ ಅವರ ಕ್ಯಾಂಪಸಸ್ಸನ್ನು ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಯಾವುದೇ ಸಂದರ್ಭದಲ್ಲಿ. ಹಾಗೆಯೇ ಆ ಕ್ಯಾಂಪಸಸ್ಗಳು ಔಟ್ಸೈಡ್ ದಿ ಪರ್ವ್ಯೂ ಆಫ್ ಆ್ಯಂಟಿ ರ್ಯಾಗಿಂಗ್ ಆ್ಯಂಡ್ ಅದರ್ ಕ್ರಿಮಿನಲ್ ಲಾಸ್ಗಳು ಇರಬಾರ್ದು ಅನ್ನುವಂಥದ್ದು. ಅವು ಆ ಲಾಸ್ಗಳ ಪರಿಧಿಯ ಒಳಗೆ ಈ ಕ್ಯಾಂಪಸಸ್ನ ಕಾರ್ಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ನಲ್ಲಿ ನೋಡೋದೇ ಆದರೆ ಸೆಲೆಕ್ಟೆಡ್ ಅಪ್ಲಿಕೆಂಟ್ಸ್ಗಳಿಗೆ 2 ವರ್ಷ ಅವಧಿಯನ್ನು ನೀಡಲಾಗುತ್ತೆ ಕ್ಯಾಂಪಸನ್ನು ಸೆಟ್ ಮಾಡಲಿಕ್ಕೆ. ಅದಾದ ನಂತರ ಮ್ಯಾಂಡೇಟರಿಲಿ ಇಂಪಾರ್ಟ್ ಮಾಡಬೇಕಾಗುತ್ತೆ ಎಜುಕೇಷನನ್ನು ಆಫ್ಲೈನ್ ಮೋಡ್ನಲ್ಲಿ. ಇನ್ನು ಈ ಒಂದು ಬಿಲ್ಲಿನ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದರೆ ಡೈವರ್ಸ್ ಕೋರ್ಸಸ್ಗಳನ್ನು ಎನ್ಶೂರ್ ಮಾಡುತ್ತೆ. ಫಾರಿನ್ ಯೂನಿವರ್ಸಿಟೀಸ್ಗಳು ಇಲ್ಲಿ ಬರೋದ್ರಿಂದಾಗಿ ನಮ್ಮ ಒಂದು ಎಜುಕೇಷನಲ್ಲಿ ಡೈವರ್ಸಿಫಿಕೇಷನನ್ನು ತರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಮೀಟ್ ಮಾಡೋದಕ್ಕೆ, ಗ್ಲೋಬಲ್ ಕ್ವಾಲಿಟಿ ಆಫ್ ಎಜುಕೇಷನ್ನಿಗೆ ಈಸಿ ಆಕ್ಸೆಸ್ ಭಾರತೀಯ ಸ್ಟೂಡೆಂಟ್ಸ್ಗಳಿಗೆ ದೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಕನ್ಸರ್ನ್ಸ್ ಏನು ಅಂತ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಕ್ಲಾಸ್ ಅನ್ನುವಂಥದ್ದು ಇಟ್ ಇಸ್ ಟೂ ರಿಸ್ಟ್ರಿಕ್ಟಿವ್ ಇನ್ ನೇಚರ್ ಆಗಿದೆ. ಹವೆವರ್ ಎನಿ ಅಗ್ರೀವ್ಡ್ ಪಾರ್ಟಿ ವಿಲ್ ಹ್ಯಾವ್ ದ ರೈಟ್ ಟು ಅಪ್ರೋಚ್ ದಿ ಜುಡಿಷಿಯರಿ. ಇದಿಷ್ಟು ಇಲ್ಲಿ ನಾವು ಕಾಣಬಹುದಾದಂಥ ಕೆಲವೊಂದು ಅಂಶಗಳು. ಇಂದಿನ ಎಡಿಟೋರಿಯಲ್ಸ್ಗಳನ್ನು ಚರ್ಚೆ ಮಾಡೋಣ. ಟುವರ್ಡ್ಸ್ ಮೇಕಿಂಗ್ ಇಂಡಿಯಾ ಆ್ಯನ್ ಅಪ್ಲಿಂಕಿಂಗ್ ಹಬ್ ಅನ್ನುವಂಥದ್ದು ಒಂದು ಎಡಿಟೋರಿಯಲ್ ಆಗಿದೆ. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಡಿಜಿಟಲ್ ಇಂಡಿಯಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡೆವಲಪ್ಮೆಂಟ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ಎಫೆಕ್ಟ್ಸ್ ಇನ್ ಎವ್ರಿ ಡೇ ಲೈಫ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ಪ್ರಿಲಿಮ್ಸ್ಗೆ ಕೂಡ ಪೂರಕವಾಗುವಂಥ ಇದನ್ನು ಓದ್ಕೊಳ್ಬಹುದಾಗುತ್ತೆ. ಡಿಜಿಟಲ್ ಇಂಡಿಯಾ, ಗವರ್ನೆನ್ಸ್, ಕೇಬಲ್ TV ನೆಟ್ವರ್ಕ್ ರೂಲ್ಸ್ ಇವೆಲ್ಲದರ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಮೇಜರ್ ಡೆವಲಪ್ಮೆಂಟ್ಸ್ಗಳು ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಭಾರತದಲ್ಲಿ ಕಳೆದ 2 ವರ್ಷಗಳಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸುತ್ತೆ. ಹಾಗೆಯೇ ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು ಅಪ್ಲಿಂಕಿಂಗ್ ಆ್ಯಂಡ್ ಡೌನ್ ಲಿಂಕಿಂಗ್ ಆಫ್ ಟೆಲಿವಿಷನ್ ಚಾನಲ್ಸ್ ಇನ್ ಇಂಡಿಯಾ 2022ರ ವಿಚಾರದಲ್ಲಿ ಗೈಡ್ಲೈನ್ಸ್ಗಳನ್ನು ಹೊರತಂದಿದೆ. ಅದರ ಬಗ್ಗೆ ಕೂಡ ಇದು ಮಾತನಾಡ್ತಾ ಇದೆ. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವ ಕಂಟೆಕ್ಸ್ನಲ್ಲಿ ಇದನ್ನು ಚರ್ಚೆ ಮಾಡ್ತಿದ್ದೇವೆ ಅಂತ ನೋಡೋದೇ ಆದರೆ ಟೆಲಿವಿಷನ್ ಇಂಡಸ್ಟ್ರಿಯ ರೀಸೆಂಟ್ ಡೆವಲಪ್ಮೆಂಟ್ಸನ್ನು ನೋಡಿದ್ರೆ 2021ರಲ್ಲಿ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ರೂಲ್ಸ್ 1994ರಲ್ಲಿದ್ದಂಥ ರೂಲ್ಸ್ ಏನಿತ್ತು ಇದನ್ನು ತಿದ್ದುಪಡಿ ಮಾಡಲಾಯಿತು, ಅಮೆಂಡ್ಮೆಂಟನ್ನು ಮಾಡಲಾಯಿತು. ಇದು ಒಂದು ಸ್ಟ್ಯಾಟ್ಯುಟರಿ ಮೆಕ್ಯಾನಿಸಮನ್ನು ಕೂಡ ಇನ್ಕ್ಲೂಡ್ ಮಾಡ್ತು. ಕಂಪ್ಲೇಂಟ್ಸ್ಗಳನ್ನು ಏನಾದರೂ ವ್ಯೂವರ್ಸ್ಗಳು ನೀಡಿದಂಥ ಸಂದರ್ಭದಲ್ಲಿ ಅವರ ಗ್ರೀವೆನ್ಸಸ್ಸನ್ನು ರಿಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಟ್ಯಾಟ್ಯುಟರಿ ಮೆಕ್ಯಾನಿಸಮನ್ನು ಇಂಡ್ಯೂಸ್ ಮಾಡಿದೆ ಈ ಒಂದು 2021ರ ತಿದ್ದುಪಡಿ. ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ರೆಗ್ಯುಲೇಷನ್ ಆ್ಯಕ್ಟ್ 1995ನ ಪ್ರಕಾರ 2022ರಲ್ಲಿ ಯೂನಿಯನ್ ಕ್ಯಾಬಿನೆಟ್ ಕೂಡ ಒಂದು ಪಾಲಿಸಿ ಗೈಡ್ಲೈನ್ಸ್ಗಳನ್ನು ಅಪ್ರೂವ್ ಮಾಡಿದೆ. ಅಪ್ಲಿಂಕಿಂಗ್ ಮತ್ತು ಡೌನ್ ಲಿಂಕಿಂಗ್ ಆಫ್ ಟೆಲಿವಿಷನ್ ಚಾನಲ್ಸ್ ಫ್ರಮ್ ಇಂಡಿಯಾ ಇದರ ವಿಚಾರಕ್ಕೆ ಗೈಡ್ಲೈನ್ಸ್ಗಳನ್ನು ನೀಡಿದೆ. ಹಾಗಾದರೆ ಏನು ಅಪ್ಲಿಂಕಿಂಗ್ ಅಂದರೆ? ಅಪ್ಲಿಂಕ್ ಅಂತ ಅಂದರೆ ಇದು ಒಂದು ಲಿಂಕಿಗೆ ರೆಫರ್ ಮಾಡ್ತಾ ಇದೆ. ಗ್ರೌಂಡ್ ಸ್ಟೇಷನ್ನಿಂದ ಸ್ಯಾಟಲೈಟಿಗೆ ಅಪ್ ಟು ಅ ಸ್ಯಾಟಲೈಟ್ ಈ ಒಂದು ಲಿಂಕ್ ಅನ್ನುವಂಥದ್ದು ಇರುತ್ತೆ. ಲಿಂಕ್ ಫ್ರಮ್ ಅ ಗ್ರೌಂಡ್ ಸ್ಟೇಷನ್ ಅಪ್ ಟು ಅ ಸ್ಯಾಟಲೈಟ್ ಈ ಒಂದು ಲಿಂಕಿಗೆ ಅಪ್ಲಿಂಕ್ ಅಂತೇವೆ. ಹಾಗೆ ಡೌನ್ ಲಿಂಕ್ ಅನ್ನುವಂಥದ್ದು ಒಂದು ಲಿಂಕ್ ಆಗಿದ್ದು ಇಟ್ ಈಸ್ ಅ ಲಿಂಕ್ ಫ್ರಮ್ ಸ್ಯಾಟಲೈಟ್ ಡೌನ್ ಟು 1 or more ಗ್ರೌಂಡ್ ಸ್ಟೇಷನ್ಸ್ ಆರ್ ರಿಸೀವರ್ಸ್. ಇದನ್ನು ನಾವು ಡೌನ್ ಲಿಂಕ್ ಅಂತ ಹೇಳಿ ಕರಿತೇವೆ. ಫ್ರಮ್ ಅ ಸ್ಯಾಟಲೈಟ್ ಡೌನ್ ಟು 1 or more ಗ್ರೌಂಡ್ ಸ್ಟೇಷನ್ಸ್ ಆರ್ ರಿಸೀವರ್ಸ್ ಇದು ಡೌನ್ ಲಿಂಕ್. ಫ್ರಮ್ ಅ ಗ್ರೌಂಡ್ ಸ್ಟೇಷನ್ ಟು ಅ ಸ್ಯಾಟಲೈಟ್ ಇದು ಅಪ್ ಲಿಂಕ್. ಈ ರೀತಿ ಅಪ್ ಲಿಂಕಿಂಗ್ ಮತ್ತು ಡೌನ್ ಲಿಂಕಿಂಗ್ ಆಫ್ ದಿ ಚಾನಲ್ಸ್ ಫ್ರಮ್ ಇಂಡಿಯಾದ ಕುರಿತಂತೆ ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು ಪಾಲಿಸಿ ಗೈಡ್ಲೈನ್ಸ್ಗಳನ್ನು 2022ರಲ್ಲಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಈ ರೀತಿಯ ತಿದ್ದುಪಡಿಗಳಿಂದ ಆಗಬಹುದಾದಂಥ ಅಡ್ವಾಂಟೇಜಸ್ ಏನು ಅಂತ ಅಂದರೆ ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಸಿಸ್ಟಮನ್ನು ಗ್ರೀವೆನ್ಸಸ್ಸನ್ನು ಕೇಳೋದಕ್ಕೆ ಅಂತ ಹೇಳಿ ಇದನ್ನು ಸ್ಟ್ಯಾಟ್ಯುಟರಿಯಾಗಿ ಕಂಪಲ್ಸರಿ ಮಾಡಿದಂಥ ಸಂದರ್ಭದಲ್ಲಿ ಗ್ರೀವೆನ್ಸಸ್ಸನ್ನು ಅಡ್ರೆಸ್ ಮಾಡಲಿಕ್ಕೆ ರಿಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಸಿಸ್ಟಮ್ ಅನ್ನುವಂಥದ್ದು ಬಂತು. ಬ್ರಾಡ್ಕಾಸ್ಟರ್ಸ್ಗಳಿಗೆ ಮತ್ತು ದೇರ್ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡೀಸ್ಗಳನ್ನು ಅಕೌಂಟಬಲ್ ಮಾಡುವಂತೆ ರೆಸ್ಪಾನ್ಸಿಬಲ್ ಮಾಡುವಂತೆ ಮಾಡ್ತು ಈ ತಿದ್ದುಪಡಿಗಳು. ಪಾಲಿಸಿ ಗೈಡ್ಲೈನ್ಸ್ ಫಾರ್ ಅಪ್ಲಿಂಕಿಂಗ್ ಆ್ಯಂಡ್ ಡೌನ್ ಲಿಂಕಿಂಗ್ ಅನ್ನುವಂಥದ್ದು ಭಾರತವನ್ನು ಅಪ್ಲಿಂಕಿಂಗಿನ ವಿಚಾರದಲ್ಲಿ ಹಬ್ಬನ್ನಾಗಿ ಮಾಡೋದಕ್ಕೆ ಮತ್ತು ಇಂಡಿಯನ್ ಟೆಲಿಪೋರ್ಟ್ಸ್ಗಳು ಫಾರಿನ್ ಚಾನಲ್ಸ್ಗಳಿಗೂ ಕೂಡ ಅಪ್ಲಿಂಕ್ ಆಗೋದಕ್ಕೆ ಅಂತ ಹೇಳಿ ಟೆಲಿಪೋರ್ಟ್ಸ್ ಟು ಅಪ್ಲಿಂಕ್ ಫಾರಿನ್ ಚಾನಲ್ಸ್ ಇದಕ್ಕೂ ಕೂಡ ಅಲೋ ಮಾಡುವಂತೆ ಈ ತಿದ್ದುಪಡಿಗಳು ಹೆಲ್ಪ್ಫುಲ್ ಆಗಿವೆ. ಹಾಗಾದರೆ ಭಾರತದ ಟೆಲಿವಿಷನ್ ಇಂಡಸ್ಟ್ರಿಯ ಬ್ಯಾಕ್ಗ್ರೌಂಡನ್ನು ನೋಡೋದೇ ಆದರೆ ಸೆಪ್ಟೆಂಬರ್ 1959ರಲ್ಲಿ ಬ್ರಾಡ್ಕಾಸ್ಟಿಂಗ್ ಅನ್ನುವಂಥದ್ದು
ಸೋಲಿ ಅಂಡರ್ ದ ಕಂಟ್ರೋಲ್ ಆಫ್ ದಿ ಸ್ಟೇಟ್ ಆಗಿತ್ತು. 1990ರ ಅರ್ಲಿ ಡೇಸ್ಗಳಲ್ಲಿ ನೋಡಿದಾಗ ಕೇಬಲ್ ಟೆಲಿವಿಷನ್ ಅನ್ನುವಂಥದ್ದು ಭಾರತದಲ್ಲಿ ಅನ್ಅನೌನ್ಸ್ಡ್ ಆಗಿ ಅರೈವ್ ಆಯಿತು. ಯಾವುದೇ ಗೌರ್ಮೆಂಟ್ ಚೆಕ್ಸ್ ಅಥವಾ ಚೆಕ್ಸ್ ಅನ್ನುವಂಥದ್ದು ಟ್ರಾನ್ಸ್ಮಿಷನ್ ಅಥವಾ ಬ್ರಾಡ್ಕಾಸ್ಟ್ನ ಮೇಲೆ ಫಾರಿನ್ ಸ್ಯಾಟಲೈಟ್ಸ್ಗಳ ಥ್ರೂ ಆಗಿ ಆದರೂ ಕೂಡ ಅದರ ಮೇಲೆ ಚೆಕ್ಸ್ ಅನ್ನುವಂಥದ್ದು ಇರಲಿಲ್ಲ ಟ್ರಾನ್ಸ್ಮಿಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ನ ವಿಚಾರದಲ್ಲಿ. ಇದಾದ ನಂತರ ಕೇಬಲ್ ಟಿವಿಸ್ಗಳು ಭಾರತದಲ್ಲಿ ಮಶ್ರೂಮಿಂಗ್ ಆಗಿದ್ದಂಥದ್ದನ್ನು ಕಾಣ್ಬೋದು. ಅಂದರೆ ಎಲ್ಲರಲ್ಲೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಬಂತು. ಅದು ಕೂಡ ಹ್ಯಾಫಸಾರ್ಡ್ ಆಗಿ ಇದು ಎಲ್ಲರೂ ಕೂಡ ಸ್ಪ್ರೆಡ್ ಆಗಿದ್ದಂಥದ್ದು. ಫಾರಿನ್ ಟೆಲಿವಿಷನ್ ನೆಟ್ವರ್ಕ್ಸ್ಗಳು ಕೂಡ ನಮ್ಮ ಕಲ್ಚರನ್ನು ಇನ್ವೇಡ್ ಆಯಿತು ಅವರ ಪ್ರೋಗ್ರಾಮ್ಸ್ಗಳ ಮುಖಾಂತರವಾಗಿ. ಕೇಬಲ್ ಟಿವಿ ನೆಟ್ವರ್ಕ್ಸ್ ರೆಗ್ಯುಲೇಷನ್ ಆ್ಯಕ್ಟ್ 1995ನ ಪ್ರಕಾರ ಕೇಬಲ್ ನೆಟ್ವರ್ಕ್ ಇಂಡಸ್ಟ್ರಿಯನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು ಆ್ಯಕ್ಟನ್ನು 95ರಲ್ಲಿ ತರಲಾಯಿತು. ರಿಜಿಸ್ಟ್ರೇಷನ್ ಆಫ್ ಕೇಬಲ್ ಆಪ್ರೇಟರ್ಸ್ಗಳನ್ನು ಮ್ಯಾಂಡೇಟ್ರಿ ಮಾಡಲಾಯಿತು. ಈ ಆ್ಯಕ್ಟ್ನ ಅಡಿಯಲ್ಲಿ ಕೇಬಲ್ ಆಪ್ರೇಟರ್ಸ್ಗಳು ರಿಜಿಸ್ಟರ್ ಆಗೋದಕ್ಕೆ ಪ್ರಾರಂಭ ಆಗ್ತಾರೆ. 2000ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಟೆಲಿಪೋರ್ಟನ್ನು ಸೆಟಪ್ ಮಾಡಲಿಕ್ಕೆ ಫಸ್ಟ್ ಲೈಸೆನ್ಸ್ ಟು ಸೆಟಪ್ ಅ ಟೆಲಿಪೋರ್ಟ್ ಅನ್ನುವಂಥದ್ದು ಬಂತು. ಎನ್ ಅರ್ತ್ ಸ್ಟೇಷನ್ ಫೆಸಿಲಿಟಿ ಫ್ರಮ್ ವೇರ್ ಟಿವಿ ಸಿಗ್ನಲ್ಸ್ಗಳನ್ನು ಅಪ್ಲಿಂಕ್ ಮಾಡುವಂಥದ್ದು ಜಿಯೋ ಸ್ಟೇಷನರಿ ಸ್ಯಾಟಲೈಟಿಗೆ ಇದನ್ನು ಗ್ರ್ಯಾಂಟ್ ಮಾಡಲಾಯಿತು 2000ನೇ ಇಸ್ವಿಯಲ್ಲಿ. ಡೆವಲಪ್ಮೆಂಟ್ ಆಫ್ ಅಪ್ಲಿಂಕಿಂಗ್ ಮತ್ತು ಡೌನ್ಲಿಂಕಿಂಗ್ನ ವಿಚಾರ ನೋಡೋದೇ ಆದರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅನ್ನುವಂಥದ್ದು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಅಪ್ಲಿಂಕಿಂಗ್ ಫ್ರಮ್ ಇಂಡಿಯಾದ ವಿಚಾರದಲ್ಲಿ 2000ನೇ ಇಸ್ವಿಯಲ್ಲಿ ನೀಡ್ತು ಜುಲೈನಲ್ಲಿ. ಪ್ರೈವೇಟ್ ಬ್ರಾಡ್ಕಾಸ್ಟರ್ಸ್ಗಳು ಅವರ ಪರ್ಮಿಷನನ್ನು ಕೂಡ ಪಡ್ಕೊಂಡ್ರು ಅವರದ್ದೇ ಆದಂಥ ಓನ್ ಅರ್ತ್ ಸ್ಟೇಷನ್ಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ಮತ್ತು ಅಪ್ಲಿಂಕ್ ಮಾಡಲಿಕ್ಕೆ. ಆಜ್ ತಕ್ ಅನ್ನುವಂಥ ಒಂದು ಚಾನಲ್ ಫಸ್ಟ್ ಇಂಡಿಯನ್ ಪ್ರೈವೇಟ್ ಟೆಲಿವಿಷನ್ ಚಾನಲ್ ಆಯಿತು ಸಿಗ್ನಲ್ಸ್ಗಳನ್ನು ಅಪ್ಲಿಂಕ್ ಮಾಡೋದಕ್ಕೆ ತನ್ನದೇ ಆದಂಥ ಓನ್ ಅರ್ತ್ ಸ್ಟೇಷನ್ನ ಮುಖಾಂತರವಾಗಿ. 2001ರಲ್ಲಿ 5 ಬ್ರಾಡ್ಕಾಸ್ಟರ್ಸ್ಗಳು ಕೂಡ ಅರ್ತ್ ಸ್ಟೇಷನನ್ನು ಸೆಟಪ್ ಮಾಡ್ತಾರೆ ವಿತ್ ದಿ ಫೆಸಿಲಿಟಿ ಟು ಅಪ್ಲಿಂಕ್ನ ಮುಖಾಂತರವಾಗಿ. ಹಾಗೆ MIB ಇದು ಅಪ್ಲಿಂಕಿಂಗ್ ಮತ್ತು ಡೌನ್ಲಿಂಕಿಂಗ್ ಪಾಲಿಸಿ ಗೈಡ್ಲೈನ್ಸ್ಗಳನ್ನು 2011ರಲ್ಲಿ ಪ್ರೈವೇಟ್ ಸ್ಯಾಟಲೈಟ್ ಟಿವಿ ಚಾನಲ್ಸ್ ಮತ್ತು ಟೆಲಿಪೋರ್ಟ್ಸ್ಗಳಿಗೆ ಕೂಡ ನೀಡಿತು. ಈ ಮಿನಿಸ್ಟ್ರಿ ಅನ್ನುವಂಥದ್ದು ಡ್ರಾಫ್ಟ್ ಪಾಲಿಸಿ ಗೈಡ್ಲೈನ್ಸ್ಗಳನ್ನು 2020 ಏಪ್ರಿಲ್ 30ರಂದು ನೀಡಿದೆ. ಹಾಗೆಯೇ ಸಜೆಷನ್ಸ್ಗಳನ್ನು ಕಮೆಂಟ್ಸ್ಗಳನ್ನು ಕೂಡ ಇನ್ವೈಟ್ ಮಾಡಿದೆ ಸ್ಟೇಕ್ ಹೋಲ್ಡರ್ಸ್ಗಳ ಕಡೆಯಿಂದ. ದ ಪಾಲಿಸಿ ಗೈಡ್ಲೈನ್ಸ್ ಫಾರ್ ಅಪ್ಲಿಂಕಿಂಗ್ ಆ್ಯಂಡ್ ಡೌನ್ಲಿಂಕಿಂಗ್ ಆಫ್ ಟೆಲಿವಿಷನ್ ಚಾನಲ್ಸ್ ಫ್ರಮ್ ಇಂಡಿಯಾ ನವೆಂಬರ್ 2022ರಲ್ಲಿ ಇದು ನೋಟಿಫೈ ಆಗಿರ್ತಕ್ಕಂಥದ್ದು. ಈ ಗೈಡ್ಲೈನ್ಸ್ನಲ್ಲಿರ್ತಕ್ಕಂಥ ಕೀ ಅಂಶಗಳನ್ನು ನೋಡೋದೇ ಆದರೆ ಪರ್ಮಿಷನ್ಸ್ ಈಸ್ ಇಶ್ಯೂ ಆಫ್ ಪರ್ಮಿಷನ್ಸ್ ಟು ದಿ ಕಂಪನೀಸ್ ಅಥವಾ LLPs ರಿಜಿಸ್ಟರ್ಡ್ ಇನ್ ಇಂಡಿಯಾ. ಅಪ್ಲಿಂಕಿಂಗ್ ಅಥವಾ ಡೌನ್ಲಿಂಕಿಂಗ್ ಆಫ್ ಟಿವಿ ಚಾನಲ್ಸ್ಗಳ ವಿಚಾರದಲ್ಲಿ ಏನು ಕಂಪನೀಸ್ಗಳು ರಿಜಿಸ್ಟರ್ ಆಗಿದೆ ಅಂಥವಕ್ಕೆ ಪರ್ಮಿಷನ್ಸ್ಗಳನ್ನು ನೀಡುವಂಥ ವಿಚಾರವನ್ನು ಈಸ್ ಮಾಡಿರ್ತಕ್ಕಂಥದ್ದು. ಹಾಗೆ ಟೆಲಿಪೋರ್ಟ್ಸ್ಗಳನ್ನು ಟೆಲಿಪೋರ್ಟ್ ಹಬ್ಸ್ಗಳ ಸೆಟಪ್ ಮಾಡೋದ್ರ ಬಗ್ಗೆ ಕೂಡ ಪ್ರಾವಿಷನ್ಸ್ ಇದೆ. ಯೂಸ್ ಆಫ್ ಡಿಜಿಟಲ್ ಸ್ಯಾಟಲೈಟ್ ನ್ಯೂಸ್ ಗ್ಯಾದರಿಂಗ್ DSNG ಅಥವಾ SNG ಸ್ಯಾಟಲೈಟ್ ನ್ಯೂಸ್ ಗ್ಯಾದರಿಂಗ್ ಅಥವಾ ಎಲೆಕ್ಟ್ರಾನಿಕ್ ನ್ಯೂಸ್ ಗ್ಯಾದರಿಂಗ್ ENG ಸಿಸ್ಟಮ್ಸ್ ಇವುಗಳ ಬಳಕೆ ಬಗ್ಗೆ ಮಾತನಾಡುತ್ತೆ. ಅಪ್ಲಿಂಕಿಂಗ್ ಬೈ ಇಂಡಿಯನ್ ನ್ಯೂಸ್ ಏಜೆನ್ಸೀಸ್, ಟೆಂಪರರಿ ಅಪ್ಲಿಂಕಿಂಗ್ ಆಫ್ ಅ ಲೈವ್ ಇವೆಂಟ್ ಆಗಿರ್ಬೋದು. ಕಂಪ್ನೀಸ್ ಆರ್ LLPs ಹ್ಯಾವಿಂಗ್ ಪರ್ಮಿಷನ್ ಟು ಅಪ್ಲಿಂಕ್ ಆರ್ ಡೌನ್ಲಿಂಕ್ ಅ ಚಾನಲ್ನ ಬಗ್ಗೆ ಇದು ಮಾತನಾಡುತ್ತೆ. ಮತ್ತು ಮ್ಯಾಂಡೇಟ್ರಿಯಾಗಿ ಎನ್ಕ್ರಿಪ್ಷನ್ ಮಾಡೋದ್ರ ಬಗ್ಗೆ ಟಿವಿ ಚಾನಲ್ಸ್ ಅಪ್ಲಿಂಕಿಂಗ್ ಇನ್ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಅದರ್ ದ್ಯಾನ್ ಸಿ ಬ್ಯಾಂಡನ್ನು ಹೊರತುಪಡಿಸಿ ಬೇರೆ ಬ್ಯಾಂಡ್ಸ್ಗಳಲ್ಲಿ ಏನಾದರೂ ಅಪ್ಲಿಂಕಿಂಗ್ ನಡೀತಾ ಇದೆ ಅಂತ ಅಂದರೆ ಮ್ಯಾಂಡೇಟ್ರಿಯಾಗಿ ಅವರ ಸಿಗ್ನಲ್ಸ್ಗಳು ಎನ್ಕ್ರಿಪ್ಟ್ ಆಗಿರಲೇಬೇಕು ಅನ್ನೋದ್ರ ಬಗ್ಗೆ ಕೂಡ ಇದು ತಿಳಿಸುತ್ತೆ. ನೆಟ್ ವರ್ತ್ ರಿಕ್ವೈರ್ಮೆಂಟ್ನ ಬಗ್ಗೆ ಮಾತನಾಡುತ್ತೆ. ಮತ್ತು ಸೆಕ್ಯೂರಿಟಿ ಡೆಪಾಸಿಟನ್ನು ಕೂಡ ಪೇಮೆಂಟ್ ಆಫ್ ಡ್ಯೂಸ್ಗಳನ್ನು ಎನ್ಶೂರ್ ಮಾಡೋದಕ್ಕೆ ಅಂತ ಹೇಳಿ ಸೆಕ್ಯೂರಿಟಿ ಡೆಪಾಸಿಟ್ನ ಬಗ್ಗೆ ಕೂಡ ಮಾತನಾಡುತ್ತೆ. ಹಾಗಾದರೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗಿನ ಮುಖ್ಯ ಉದ್ದೇಶ ಥೀಮ್ಸ್ ಏನು ಅಂತ ಅಂದರೆ ಲಿಟ್ರಸಿಯನ್ನು ಸ್ಪ್ರೆಡ್ ಮಾಡುವಂಥದ್ದು, ಎಜುಕೇಷನ್ನ ಬಗ್ಗೆ ಮಾಹಿತಿಯನ್ನು ಸ್ಪ್ರೆಡ್ ಮಾಡುವಂಥದ್ದು, ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡುತ್ತೆ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇದರ ಒಂದು ಮುಖ್ಯವಾದಂಥ ಏರಿಯಾ ಆಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವುಮೆನಿನ ವೆಲ್ಫೇರ್ ಆಗಿರ್ಬೋದು, ವೀಕರ್ ಸೆಕ್ಷನ್ಸಿನ ವೆಲ್ಫೇರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಮತ್ತು ಕಲ್ಚರಲ್ ಹೆರಿಟೇಜನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಮತ್ತು ನ್ಯಾಷನಲ್ ಇಂಟಿಗ್ರೇಷನ್ ಇವೆಲ್ಲವೂ ಕೂಡ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ನಲ್ಲಿ ಮುಖ್ಯವಾದಂಥ ಅಂಶಗಳಾಗುತ್ತೆ. ಹಾಗಾದರೆ ಗೈಡ್ಲೈನ್ಸ್ಗಳ ಒಂದು ಇಂಪಾರ್ಟೆನ್ಸ್ ಏನು ಅಂತ ಅಂದರೆ ಕಂಪ್ಲೈನ್ಸನ್ನು ಈಸ್ ಮಾಡುತ್ತೆ ಹೊಸ ಗೈಡ್ಲೈನ್ಸ್ಗಳು ಟಿವಿ ಚಾನಲ್ಸ್ಗಳಿಗೆ. ಹಾಗೆ ಪ್ರಯರ್ ಪರ್ಮಿಷನ್ ಫಾರ್ ಲೈವ್ ಟೆಲಿಕಾಸ್ಟ್ ಆಫ್ ಈವೆಂಟ್ಸ್ ಅನ್ನುವಂಥದ್ದು ಈ ಹಿಂದೆ ಬೇಕಾಗಿತ್ತು. ನೋ ಪ್ರಯರ್ ಪರ್ಮಿಷನ್ ಇನ್ನು ಮುಂದೆ. ಹಾಗೆ ಫಾರಿನ್ ಚಾನಲ್ಸ್ಗಳ ಅಪ್ಲಿಂಕ್ ಫಾರಿನ್ ಚಾನಲ್ಸ್ ಇಂಡಿಯನ್ ಟೆಲಿಪೋರ್ಟ್ಸ್ಗಳು ಇನ್ನು ಮುಂದೆ ಫಾರಿನ್ ಚಾನಲ್ಸ್ಗಳನ್ನು ಕೂಡ ಅಪ್ಲಿಂಕ್ ಮಾಡಬಹುದಾಗುತ್ತೆ. ಆಬ್ಲಿಗೇಷನ್ ಟು ಟೆಲಿಕಾಸ್ಟ್ ಕಂಟೆಂಟ್ ಇನ್ ನ್ಯಾಷನಲ್ ಆರ್ ಪಬ್ಲಿಕ್ ಇಂಟ್ರೆಸ್ಟ್ ಇದನ್ನು ಕೂಡ ಹೊಂದಿರ್ತಾರೆ. ಭಾರತದಲ್ಲಿ ಇತ್ತೀಚೆಗಷ್ಟೇ ಅಪ್ಲಿಂಕಿಂಗ್ ಮತ್ತು ಡೌನ್ಲಿಂಕಿಂಗಿನ ಕುರಿತಂತೆ ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು ಗೈಡ್ಲೈನ್ಸ್ಗಳನ್ನು ಅಪ್ರೂವ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆರ್ಟಿಕಲನ್ನು ಚರ್ಚೆ ಮಾಡಿದ್ವಿ. ನಮಗೆ ಕೇಬಲ್ ಟಿವಿ ನೆಟ್ವರ್ಕ್ ಆ್ಯಕ್ಟ್ ಆಗಿರ್ಬೋದು, ಅದರಲ್ಲಿ ಬಂದಿರತಕ್ಕಂಥ ತಿದ್ದುಪಡಿಗಳಾಗಿರ್ಬೋದು, ಅಪ್ಲಿಂಕಿಂಗ್ ಡೌನ್ಲಿಂಕಿಂಗ್ ಕಾನ್ಸೆಪ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೆನಪಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಸ್ಟೆಬಿಲೈಸಿಂಗ್ ಟೈಸ್ ವಿತ್ ನೇಪಾಳ್ ಇನ್ ಅನ್ಸರ್ಟೈನ್ ಟೈಮ್ಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್
ಇನ್ವಾಲ್ವಿಂಗ್ ಇಂಡಿಯಾ ಸಿಗ್ನಿಫಿಕೆನ್ಸ್ ಆಫ್ ಇಂಡೋ ಪೆಸಿಫಿಕ್ ಫಾರ್ ಇಂಡಿಯಾ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ನೇಪಾಳದ ಎಲೆಕ್ಟೋರಲ್ ವರ್ಡಿಕ್ಟ್ ಅನ್ನುವಂಥದ್ದು ರೀಸೆಂಟ್ ಎಲೆಕ್ಷನ್ಸ್ನಲ್ಲಿ ಏನು ತಿಳಿಸಿದೆ ಅಂತ ಅಂದರೆ ಕ್ಲಿಯರ್ ಎಮರ್ಜೆನ್ಸ್ ಆಫ್ ವೋಟರ್ ಪ್ರಿಫರೆನ್ಸ್ ಫಾರ್ ಮೋರ್ ರೆಸ್ಪಾನ್ಸಿವ್ ಗವರ್ನೆನ್ಸಿಗೆ ಕ್ಲಿಯರ್ ಎಮರ್ಜೆನ್ಸನ್ನು ಅಲ್ಲಿನ ವೋಟರ್ ಪ್ರಿಫರೆನ್ಸ್ ನೀಡ್ತಾ ಇರ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಹಾಗಾದರೆ ಈ ಒಂದು ಇಶ್ಯೂನ ಬಗ್ಗೆ ಒಂದಷ್ಟು ಇನ್ಸೈಟ್ಸನ್ನು ನೀಡೋದಾದರೆ ಇಂಡಿಯಾ ನೇಪಾಳ್ ಟೈಸ್ಗಳ ವಿಚಾರದಲ್ಲಿ ನೇಪಾಳ ಅನ್ನುವಂಥದ್ದು ಒಂದು ಸ್ಪೆಷಲ್ ಸಿಗ್ನಿಫಿಕೆನ್ಸನ್ನು ಭಾರತದ ಫಾರಿನ್ ಪಾಲಿಸಿಯಲ್ಲಿ ಆಕ್ಯುಪೈ ಮಾಡುತ್ತೆ. ಅದು ನಮಗೆ ತಿಳಿದೇ ಇದೆ. ಬಿಕಾಸ್ ಹಿಸ್ಟಾರಿಕಲ್, ಕಲ್ಚರಲ್, ಎಕನಾಮಿಕ್ ಲಿಂಕೇಜಸ್ಸನ್ನು ನಾವು ಸಾಕಷ್ಟು ದಶಕಗಳಿಂದ ಮತ್ತು ಒಂದಷ್ಟು ಶತಮಾನಗಳಿಂದಲೇ ನೇಪಾಳನೊಟ್ಟಿಗೆ ಹೊಂದಿರತಕ್ಕಂಥದ್ದು. ಇಂಡಿಯಾ ಮತ್ತು ನೇಪಾಳ್ ಸಿಮಿಲರ್ ಟೈಸ್ಗಳನ್ನು ಹಿಂದೂಯಿಸಮ್, ಬುದ್ಧಿಸಮ್, ಬುದ್ಧನ ಬರ್ತ್ ಪ್ಲೇಸ್ ಲುಂಬಿನಿ ಅನ್ನುವಂಥದ್ದು ಪ್ರೆಸೆಂಟ್ ಡೇ ನೇಪಾಳನಲ್ಲಿ ಲೊಕೇಟ್ ಆಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿಮಿಲರ್ ಟೈಸ್ಗಳನ್ನು ಎರಡು ರಾಷ್ಟ್ರಗಳು ಶೇರ್ ಮಾಡ್ತೇವೆ. ಟೂ ಕಂಟ್ರೀಸ್ ಹ್ಯಾವ್ ಕ್ಲೋಸ್ ಬಾಂಡ್ಸ್ ಥ್ರೂ ಮ್ಯಾರೇಜಸ್, ಫ್ಯಾಮಿಲಿಯಲ್ ಟೈಸ್ಗಳನ್ನು ಹೊಂದಿದ್ದೇವೆ. ರೋಟಿ ಬೇಟಿ ಕಾ ರಿಶ್ತಾ ಈ ರೀತಿ ಕರಿತೇವೆ ನೇಪಾಳ ಮತ್ತು ಭಾರತದ ರಿಶ್ತಾ ಅಂದರೆ ಸಂಬಂಧವನ್ನು. ಇಂಡಿಯಾ ನೇಪಾಳ್ ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ 1950, ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಇದು ಕೂಡ ಭಾರತ ಮತ್ತು ನೇಪಾಳದ ನಡುವಿನ ಸಂಬಂಧಗಳಿಗೆ ಒಂದು ಸ್ಟ್ರಾಂಗ್ ಸ್ಪೆಷಲ್ ಬೆಡ್ರಾಕ್ ಆಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಇನ್ನು ಭಾರತ ಮತ್ತು ನೇಪಾಳದ ನಡುವಿನ ಬಾರ್ಡರ್ ಇಶ್ಯೂ ಕೂಡ ನಮಗೆ ತಿಳಿದಿದೆ. ಟ್ರೈ ಜಂಕ್ಷನ್ ಟ್ರಬಲ್ ಆಗಿದ್ದಂಥ ವಿಚಾರವನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ನ ಬಗ್ಗೆ 1950ರ ಈ ಒಂದು ಟ್ರೀಟಿಯ ಬಗ್ಗೆ ಮಾತನಾಡೋದೇ ಆದರೆ ಈ ಟ್ರೀಟಿ ಅನ್ನುವಂಥದ್ದು ರೆಸಿಪ್ರೋಕಲ್ ಟ್ರೀಟ್ಮೆಂಟ್ ಆಫ್ ಇಂಡಿಯನ್ ಆ್ಯಂಡ್ ನೇಪಾಳಿ ಸಿಟಿಸನ್ಸ್ಗಳನ್ನು ಎರಡೂ ರಾಷ್ಟ್ರಗಳಲ್ಲಿ ನೀಡೋದ್ರ ಬಗ್ಗೆ ಮಾತನಾಡುತ್ತೆ. ಇನ್ ರೆಸಿಡೆನ್ಸ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮೂವ್ಮೆಂಟ್ ಆಗಿರ್ಬೋದು, ಹೇಗೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ಟ್ರೀಟ್ ಮಾಡುತ್ತೋ ಅದೇ ರೀತಿಯಾಗಿ ಮತ್ತೊಂದು ರಾಷ್ಟ್ರವೂ ಕೂಡ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ರೆಸಿಪ್ರೋಸಿಟಿಯನ್ನು ನಾವಿಲ್ಲಿ ಕಾಣ್ಬೋದು. ರೆಸಿಡೆನ್ಸ್ನ ವಿಚಾರ, ಪ್ರಾಪರ್ಟಿ, ಬಿಸ್ನೆಸ್, ಮೂವ್ಮೆಂಟ್ನ ಎಲ್ಲ ವಿಚಾರಗಳಲ್ಲಿ. ಹಾಗೆಯೇ ಒಂದು ನ್ಯಾಷನಲ್ ಟ್ರೀಟ್ಮೆಂಟನ್ನು ಬೋತ್ ಇಂಡಿಯನ್ ಆ್ಯಂಡ್ ನೇಪಾಲಿಸ್ ಬಿಸ್ನೆಸ್ಸಿಗೆ ಅಂತ ಹೇಳಿದು ಎಸ್ಟಾಬ್ಲಿಷ್ ಮಾಡುತ್ತೆ. ಒನ್ಸ್ ಇಂಪೋರ್ಟ್ ಮಾಡಿದ ನಂತರದಲ್ಲಿ ಫಾರಿನ್ ಗೂಡ್ಸ್ಗಳನ್ನು ನೋ ಡಿಫ್ರೆಂಟ್ಲಿ ದ್ಯಾನ್ ಡೊಮೆಸ್ಟಿಕ್ ಗೂಡ್ಸ್ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಯಾವುದೇ ಗೂಡ್ಸ್ಗಳಿಗೆ, ನೇಪಾಳ ಮತ್ತು ಭಾರತಕ್ಕೆ ಸಂಬಂಧಿಸಿದಂಥ ಗೂಡ್ಸ್ಗಳಿಗೆ ಎರಡು ರಾಷ್ಟ್ರಗಳಲ್ಲಿ. ಇನ್ನು ಈ ಟ್ರೀಟಿಯ ಅಡಿಯಲ್ಲಿ ನೇಪಾಳಕ್ಕೆ ವೆಪನ್ರಿ ಆಕ್ಸೆಸ್ ಅನ್ನು ಕೂಡ ನೀಡಲಾಗುತ್ತೆ. ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ ನೇಪಾಳ ಏನಾಗ್ತದೆ ಇತ್ತೀಚೆಗೆ ಅಂತ ನೋಡಿದ್ರೆ ಈಗ ಪ್ರಚಂಡ ಅವರು ಅಲ್ಲಿನ PM ಆಗಿ ಸ್ವಾನ್ ಇನ್ ಆಗಿರ್ತಕ್ಕಂಥದ್ದು. ಇದು ಭಾರತ ಮತ್ತು ನೇಪಾಳದ ನಡುವಿನ ಟೈಸ್ಗಳಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡಬಹುದಾಗುತ್ತೆ. ಇನ್ನು ನೇಪಾಳದ ವಿಚಾರದಲ್ಲಿ ಭಾರತದ ಸ್ಟ್ಯಾಂಡ್ ಏನು ಅಂತ ಅಂದರೆ ನೇಪಾಳದಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯನ್ನು ಡೀಲ್ ಮಾಡುವಂಥ ವಿಚಾರದಲ್ಲಿ ಮತ್ತು ಗೌರ್ಮೆಂಟ್ ಪದೇ ಪದೇ ಬದಲಾಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ರೆಪ್ಯೂಟೆಡ್ಲಿ ಆ್ಯಂಟಿ ಇಂಡಿಯಾ ಅಥವಾ ಪ್ರೋ ಚೈನಾ ಲೀಡರ್ಸ್ಗಳು ಅಲ್ಲಿ ಹೆಡ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಮಸ್ಯೆ ಆಗ್ತಾ ಇದೆ. ನಾನ್ ಪಾರ್ಟಿಸನ್ ಸಪೋರ್ಟ್ ಫಾರ್ ಇನ್ಕ್ಲೂಸಿವ್ ಎಕನಾಮಿಕ್ ಡೆವಲಪ್ಮೆಂಟ್, ಇಂಟರ್ಡಿಪೆಂಡೆನ್ಸ್, ಕಮ್ಯುನಿಕೇಷನ್ ಲಿಂಕ್ಸ್ ಆಗಿರ್ಬೋದು, ಪಿಯರ್ ಟು ಪಿಯರ್ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು. ಇನ್ನು ಕಂಪಲ್ಸಿವ್ ಲಾಜಿಕ್ ಆಫ್ ಎಕನಾಮಿಕ್ ಕಾಂಪ್ಲಿಮೆಂಟ್ಯಾರಿಟೀಸ್ಗಳ ವಿಚಾರದಲ್ಲಿ ಬಿಲ್ಡ್ ಆಗ್ತಾ ಇರ್ತಕ್ಕಂಥದ್ದು, ಎಸ್ಪೆಷಲಿ ಹೈಡ್ರೋ ಪವರ್ನಲ್ಲಿ. ಲಿಂಕೇಜಸ್ ಆಫ್ ಹಿಸ್ಟ್ರಿ, ಜಿಯೋಗ್ರಫಿ, ಕಲ್ಚರ್, ರಿಲಿಜನ್, ಎಕಾನಮಿ ಇವೆಲ್ಲವೂ ಕೂಡ ನೇಪಾಳನೊಟ್ಟಿಗೆ ಇರ್ತಕ್ಕಂಥದ್ದಾಗಿರ್ಬೋದು. ಇನ್ನು ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಸೆಕ್ಯೂರಿಟಿ ಕನ್ಸರ್ನನ್ನು ಫೆಸಿಲಿಟೇಟ್ ಮಾಡುವಂಥದ್ದು, ಅದು ಕೂಡ ಟಾಲರಬಲ್ ಲಿಮಿಟ್ಸ್ಗಳಲ್ಲಿ. ಈ ರೀತಿ ಎರಡು ರಾಷ್ಟ್ರಗಳ ನಡುವೆ ಒಂದಷ್ಟು ಸ್ಟ್ಯಾಂಡ್ ಅನ್ನುವಂಥದ್ದು ಇದೆ ಭಾರತದ ನೇಪಾಳನ ವಿಚಾರದಲ್ಲಿ. ಈ ಎಲ್ಲದರ ಕಡೆ ಗಮನ ಹರಿಸೋದ್ರ ಬಗ್ಗೆ ಕಾಣಬಹುದಾಗಿದೆ. ಇನ್ನು ನೇಪಾಳದ ಸ್ಟ್ಯಾಂಡ್ ಏನು ಅಂತ ಅಂದರೆ ನ್ಯೂ ಗೌರ್ಮೆಂಟ್ ಅನ್ನುವಂಥದ್ದು ಈಕ್ವಿ ಪ್ರಾಕ್ಸಿಮಿಟಿ ವಿತ್ ಇಂಡಿಯಾ ಆ್ಯಂಡ್ ಚೈನಾ ಅನ್ನುವಂಥ ಒಂದು ಪಾಲಿಸಿಯನ್ನು ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದೆ. ಅಂದರೆ ಭಾರತವನ್ನು ಕೂಡ ದೂರ ಮಾಡ್ಕೊಳ್ಳಲ್ಲ, ಚೈನಾವನ್ನು ಕೂಡ ದೂರ ಮಾಡ್ಕೊಳ್ಳಲ್ಲ. ಆದರೆ ಭಾರತ ಈಗೇನು ಇದುವರೆಗೂ ಹೆಚ್ಚು ಫ್ರೆಂಡ್ಲಿ ರಾಷ್ಟ್ರ ಆಗಿತ್ತು, ಅದಕ್ಕೆ ನೋಡಿದಾಗ ಎರಡು ರಾಷ್ಟ್ರಗಳ ನಡುವೆ ಒಂದು ಈಕ್ವಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೇವೆ ಅನ್ನುವಂಥದ್ದು ಅವರ ಈಗಿನ ಪಾಲಿಸಿ ಆಗಿದೆ. ಇನ್ನು ಅಲ್ಟ್ರಾ ನ್ಯಾಷನಲಿಸ್ಟ್ ಲೀಡರ್ಸ್ಗಳು ಅಲ್ಲಿ ಸೆನ್ಸ್ಲೆಸ್ ಆಗಿ ಭಾರತವನ್ನು ಕೆಲವೊಮ್ಮೆ ಅಪೋಸ್ ಮಾಡುವಂಥ ವಿಚಾರಗಳನ್ನು ಕ್ವೆಶ್ಚನ್ ಕೂಡ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹಿಂದಿನ ಪ್ರಧಾನಮಂತ್ರಿ ಓಲಿ ಅವರು ತಮ್ಮದೇ ಆದಂಥ ಓನ್ ಪಾರ್ಟಿಯಿಂದ ಏನು ಡಿಮ್ಯಾಂಡ್ ಬಂದಿತ್ತು, ಮಹಾಕಾಳಿ ಟ್ರೀಟಿಯನ್ನು ಫ್ಯೂ ಇಯರ್ಸ್ ಎಗೋ ರ್ಯಾಟಿಫೈ ಮಾಡಿದಂಥ ವಿಚಾರವನ್ನು ಅಪೋಸ್ ಮಾಡಿದಂಥದ್ದು, ಅದನ್ನು ಕೂಡ ಕ್ವೆಶ್ಚನ್ ಮಾಡಿದರು. ಈ ರೀತಿ ಭಾರತದ ವಿರುದ್ಧವಾಗಿ ಸೆನ್ಸ್ಲೆಸ್ ಆಗಿ ಅಲ್ಲಿ ಯಾಕೆ ಅಪೋಸಿಷನನ್ನು ತೋರಿಸಲಾಗ್ತಾ ಇದೆ ಅನ್ನೋದನ್ನು ಅಲ್ಲಿನ ಅಲ್ಟ್ರಾ ನ್ಯಾಷನಲಿಸ್ಟ್ ಲೀಡರ್ಸ್ಗಳು ಕೆಲವೊಮ್ಮೆ ಕ್ವೆಶ್ಚನ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪಬ್ಲಿಕ್ ಒಪಿನಿಯನ್ ಹೇಗಿದೆ ನೇಪಾಳಲ್ಲಿ ಅಂತ ಅಂದರೆ ರಿಯಾಲಿಟಿ ಆಫ್ ಚೈನೀಸ್ ಇಂಟೆನ್ಷನ್ಸ್ಗಳನ್ನು ಅವರು ಅರಿಬೇಕಾಗಿದೆ. ರಿಸ್ಕ್ಸ್ ಆಫ್ ಫಾಲಿಂಗ್ ಇನ್ ಟು ಅ ಡೆಪ್ಟ್ ಟ್ರ್ಯಾಪಿಗೆ ಈಗಾಗಲೇ ಡೆಪ್ಟ್ ಟ್ರ್ಯಾಪ್ ಡಿಪ್ಲೊಮೆಸಿ ಅಡಿಯಲ್ಲಿ ಶ್ರೀಲಂಕಾ ತೇಲ್ತಾ ಇದೆ. ಇದರಲ್ಲಿ ನೇಪಾಳ ಕೂಡ ಬೀಳುವಂಥ ಒಂದು ರಿಸ್ಕನ್ನು ಫೇಸ್ ಮಾಡ್ತಾ ಇದೆ. ಲಿಮಿಟೇಷನ್ ಇನ್ ಟರ್ಮ್ಸ್ ಆಫ್ ಚೈನೀಸ್ ಕೆಪಾಸಿಟೀಸ್ ಇನ್ ಕಂಪ್ಯಾರಿಷನ್ ಟು ಇಂಡಿಯಾಸ್, ಇದು ಕೂಡ ಗೊತ್ತಿದೆ. ಇಂಡಿಯಾ ನೇಪಾಳ್ ಪ್ರಾಜೆಕ್ಟ್ಸ್ ಅಂತ ಬಂದಾಗ ಮಹಾಕಾಳಿ ಟ್ರೀಟಿ ಇದೆ, ಅಪ್ಪರ್ ಕರ್ನಾಲಿ ಪ್ರಾಜೆಕ್ಟ್ ಆಗಿರ್ಬೋದು, ಅರುಣ್ 3 ಪ್ರಾಜೆಕ್ಟ್ ಆಗಿರ್ಬೋದು, ಸೇತಿ ರಿವರ್ ಪ್ರಾಜೆಕ್ಟ್ ಆಗಿರ್ಬೋದು, ಇವೆಲ್ಲವನ್ನು ಕಾಣ್ಬೋದು.
ಒಟ್ಟಾರೆ ಪ್ರಚಂಡ ಅವರು ನೇಪಾಳಕ್ಕೆ ಈಗ PM ಆಗಿ ಮತ್ತೆ ವಾಪಸ್ ಕಳಿಸಿರ್ತಕ್ಕಂಥದ್ದು ಮುಂದೆ ಭಾರತ ಮತ್ತು ನೇಪಾಳನ ನಡುವಿನ ರಿಲೇಷನ್ಶಿಪ್ಸಿಗೆ ಈ ಹಿಂದೆ ಏನಿತ್ತು ಅಥವಾ ನಾವೇನು ಫ್ರೆಂಡ್ಲಿ ಅಂತ ಹೇಳಿ ಫೀಲ್ ಮಾಡ್ತೇವೆ, ಈ ಹಿಂದೆ ಇದ್ದದ್ದಕ್ಕಿಂತಲೂ ಕೂಡ ಒಂದಷ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬಹುದಾ ಅನ್ನೋದ್ರ ಕಡೆಗೆ ಭಾರತದ ಕನ್ಸರ್ನ್ ಇರ್ತಕ್ಕಂಥದ್ದೇನೋ ಸತ್ಯ. ಆದರೆ ಭಾರತ ಮತ್ತು ಚೈನಾ ಎರಡನ್ನೂ ಕೂಡ ಈಕ್ವಿ ಡಿಸ್ಟೆನ್ಸ್ನ ರೀತಿಯಲ್ಲಿ ಇವೆರಡನ್ನೂ ಒಂದೇ ರೀತಿ ಟ್ರೀಟ್ ಮಾಡುವಂಥ ಅವರ ಒಂದು ಪಾಲಿಸಿ ಏನಿದೆ, ಇದು ಕೂಡ ಭಾರತಕ್ಕೆ ಒಂದಷ್ಟು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.